ಮಾತೆಯ ಆಭರಣ ಹೇಗೆ ಕಳುವಾಯ್ತು? ಈ ದುಸ್ಸಾಹಸ ಮಾಡಿದವ್ರು ಯಾರು? ಘೋರ ಅನರ್ಥವಾಗಿದೆ ಮಹಾರಾಜ. ಆಗಬಾರದು ಆಗಿ ಹೋಗಿದೆ. ಮಾತೆಯ ಆಭರಣ ಕಳುವು. ಮಾತೆಯ ಆಭರಣ ವಿಜಯನಗರ ರಾಜ್ಯಕ್ಕೆ ಮಾತೆಯ ಆಶೀರ್ವಾದದ ಪ್ರತೀಕ. ಅದು ಹೇಗೆ ಕಳುವಾಗಲು ಸಾಧ್ಯ? ನಾವದೆಷ್ಟು ಭಕ್ತಿ ಹಾಗೂ ಶ್ರದ್ಧೆಯಿಂದ ಕೊಂಡೊಯ್ಯುತ್ತಿದ್ದೆವು ಆಭರಣದ ಪೆಟ್ಟಿಗೆಯನ್ನ. ನಾವಂತೂ ಇದನ್ನ ಸಹಿಸಲಾರೆವು ಗುರುವರ್ಯ. ಹೇಗಾಯ್ತೋ ಇದು? ನಮ್ಮಿಂದ ನಮ್ಮ ರಾಜ್ಯವನ್ನೇ ಕಸಿದುಕೊಂಡರೆ ಅದನ್ನು ನಾವು ಸಹಿಸಿಕೊಳ್ಳಬಹುದೇ? ಒಬ್ಬ ಶತ್ರುವಿನ ಕೈಯಿಂದ ಒಂದೊಮ್ಮೆ ನಮ್ಮ ವಧೆ ಆದರೆ ಅದನ್ನು ನಾವು ಸಹಿಸಿಕೊಳ್ಳಬಹುದೇ? ಇದು ಅದಕ್ಕಿಂತಲೂ ಘೋರ ಅಪರಾಧವಾಗಿದೆ. ನಮ್ಮಿಂದ ನಮ್ಮ ರಾಜ್ಯವನ್ನು ಹಾಗೂ ನಮ್ಮ ರಾಜ್ಯದ ಗೌರವವನ್ನು ಕಸಿದುಕೊಳ್ಳಲಾಗಿದೆ. ಮಾತೆಯ ಘನತೆ ಗೌರವಗಳನ್ನು ಕಸಿಯಲಾಗಿದೆ. ಹಾಗೂ ಇದು ನಮ್ಮ ಪಾಲಿಗೆ ಅಸಹನೀಯ. ನಮಗೆ ತಿಳಿಯುತ್ತಿಲ್ಲ ಈಗೇನು ಮಾಡುವುದು ಎಂದು. ಏನು ಮಾಡುವುದು ಈಗ ಗುರುವರ್ಯ? ಮಹಾರಾಜ, ನಮಗೆ ತಿಳಿಯುತ್ತಿಲ್ಲ ಮಹಾರಾಜ. ನಮ್ಮಿಂದ ಎಂದು ಹೇಗೆ ಯಾವ ಲೋಪವಾಗಿದೆ? ನಾವ್ಯಾವ ಘೋರ ಪಾಪ ಮಾಡಿದ್ದೇವೆ ನಮಗೆ ಈ ದಂಡನೆ ಸಿಗಲು? ಮಾತೆ ನಮ್ಮ ಮೇಲೆ ಏಕೆ ಕೋಪಗೊಂಡಿದ್ದಾಳೆ? ಇದೆಂತ ಮಾತು ಗುರುವರ್ಯ? ಮಾತೆ ನಮ್ಗೆ ಯಾವ ದಂಡನೆ ನೀಡಿಲ್ಲ. ಮಾತೆ ಆಗಿರ್ತಾಳೆ. ಅವಳೆಂದು ತನ್ನ ಮಕ್ಕಳ ಮೇಲೆ ಕೋಪಗೊಳ್ಳೋದಿಲ್ಲ. ಕ್ಷಮಿಸ್ಬೇಕು. ನಮ್ಮ ತಪ್ಪಿಂದಲೇ ಆಭರಣ ಕಳುವಾಗಿದೆ. ಹೇಗೆ ಸಂಭವವಾಗಲು ಸಾಧ್ಯ ಪಂಡಿತ ರಾಮಕೃಷ್ಣ? ಆಭರಣದ ಪೆಟ್ಟಿಗೆ ನಮ್ಮ ಶಿರದ ಮೇಲಿತ್ತು. ಅದನ್ನು ತೆರೆದು ಅದರಿಂದ ಯಾರು ಆಭರಣ ದೋಚಲು ಸಾಧ್ಯ? ಅದು ನಿರಂತರ ನಮ್ಮ ಶಿರದ ಮೇಲೆ ಇತ್ತು. ನಾವು ಒಂದು ಕ್ಷಣವೂ ಅದನ್ನು ನಮ್ಮ ಶಿರದ ಮೇಲಿಂದ ಇಳಿಸಲಿಲ್ಲ. ಮಹಾರಾಜ, ನಾವು ಸಂಪೂರ್ಣವಾಗಿ ಜಾಗೃತೆಯಿಂದಿದ್ದೆವು. ಮಹಾರಾಜ, ಆಭರಣವನ್ನು ಪೆಟ್ಟಿಗೆಯಿಂದ ಹೊರ ತೆಗೆದೇ ಇಲ್ಲ. ಸಂಪೂರ್ಣವಾಗಿ ಪೆಟ್ಟಿಗೆಯನ್ನೇ ಕಳುವು ಮಾಡಲಾಗಿದೆ. ನಿಜವಾದ ಪೆಟ್ಟಿಗೆಯನ್ನ ಕಳ್ತನ ಮಾಡಿ ಆ ಜಾಗದಲ್ಲಿ ಒಂದು... ಪಂಡಿತ ರಾಮಕೃಷ್ಣ, ಆದರೆ ಇದೆಲ್ಲ ಹೇಗೆ ಸಂಭವ? ಚತುರತೆಯ ಕಾರ್ಯವಿದು ಮಂತ್ರವರ್ಯ. ದೃಷ್ಟಿ ಭ್ರಮಣೆ ಮಾಡಲಾಗಿದೆ ಒಬ್ಬ ಜಾದೂಗರನ ರೀತಿ. ಗುರುವರ್ಯ, ನೀವು ನನಗೆ ತಿಳಿಸುವಿರಾ? ಆ ಮಾರ್ಗದಲ್ಲಿ ಏನಾದರೂ ಆಕಸ್ಮಿಕ ಘಟನೆ ನಡೀತಾ? ಏನಾದರೂ ಅಸಾಮಾನ್ಯ ಒಂದು ಅಡಚಣೆ? ಇಲ್ಲ ಇಲ್ಲ ಇಲ್ಲ, ಆ ರೀತಿ ಯಾವ ಘಟನೆಯೂ ಅಲ್ಲಿ ನಡೆಯಲಿಲ್ಲ. ಒಂದು ಕ್ಷಣ ಅದ್ಯಾವುದೋ ಹೊಗೆ ರೀತಿ ಆವರಿಸುತ್ತಿತ್ತು. ಒಂದು ಸ್ಥಳದಲ್ಲಿ ಹೊಗೆಯಂತೂ ಆವರಿಸಿತ್ತು. ಆದರೆ ಅಲ್ಲೆಲ್ಲಿಯೂ ಸಹ ಅಗ್ನಿ ನಮಗೆ ಕಾಣಿಸಲೇ ಇಲ್ಲ. ಒಂದು ಕ್ಷಣ ನಮಗೂ ಸಂದೇಹವಾಗಿತ್ತು, ಅಗ್ನಿಯ ಇಲ್ಲದೆ ಹೊಗೆ ಅಲ್ಲಿಂದ ಬಂತು ಎಂದು. ಮಹಾರಾಜ, ನಿಮಗೆ ಸ್ಮರಣೆ ಇದೆಯಾ ಈ ಘಟನೆ ಯಾವ ಸ್ಥಳದಲ್ಲಿ ನಡೀತು ಅಂತ? ಹೌದು, ನಾವೇ ಆ ಅನ್ಯ ಮಾರ್ಗ ಹುಡುಕಿದ್ದೆವು ಸಮಯವನ್ನ ಉಳಿಸಲು. ಅನ್ಯ ಮಾರ್ಗ? ಆದ್ರೆ ಮಂದಿರಕ್ಕೆ ಹೋಗೋ ಮುಖ್ಯ ಮಾರ್ಗ ಬಿಟ್ಟು ಅನ್ಯ ಮಾರ್ಗಕ್ಕೆ ಯಾಕೆ ಹೋದ್ರಿ? ಆ ಕೋತ್ವಾಲ್ ಸೋಮಯ್ಯನವರು ಸ್ವಯಂ ನಮಗೆ ಆ ಮಾರ್ಗದ ಬಗ್ಗೆ ತಿಳಿಸಿದ್ರು ಮತ್ತು ಅದರಿಂದ ಸಮಯ ಉಳಿಯುತ್ತೆ ಅಂತ. ಅದು ನಡೀತಾ ನಾವು ಆಯಾಸಗೊಂಡಿದ್ದೆವು. ಅದಕ್ಕೆ ನಾವು ಅವನ ಮಾತಿಗೆ ಒಪ್ಕೊಂಡ್ವಿ. ಇಲ್ಲ ಗುರುವರ್ಯ, ಇಲ್ಲ. ಒಂದೊಮ್ಮೆ ನೀವು ಆಯಾಸಗೊಳ್ಳದಿದ್ರು ನೀವು ಅದೇ ಮಾರ್ಗದಲ್ಲಿ ಹೋಗ್ಬೇಕಿತ್ತು. ಇದ್ರಲ್ಲಿ ನಿಮ್ ದೋಷ ಇಲ್ಲ. ಈಗೆಲ್ಲವೂ ಸ್ಪಷ್ಟವಾಗಿ ತಿಳಿದಿದೆ. ನಿಮ್ಮ ಮಾತಿನ ಅರ್ಥ ಇದೇ ಏನು ಪಂಡಿತ ರಾಮಕೃಷ್ಣ? ಆ ಸೋಮಯ್ಯ... ಮಂತ್ರಿಗಳೇ, ನನಗೆ ತಿಳಿದಿರುವ ಪ್ರಕಾರ ಪ್ರತಿ ಸೈನ್ಯದಲ್ಲೂ ಕೆಲವೊಂದು ಗೋಲುಗಳಿರುತ್ತವೆ. ಅದನ್ನು ನೆಲದ ಮೇಲೆ ಜೋರಾಗಿ ಎಸೆದ್ರೆ ಅವು ಧೂಮ ಉತ್ಪನ್ನ ಮಾಡುತ್ತವೆ. ಶತ್ರುಗಳ ಮಾರ್ಗ ತಪ್ಪಿಸಲು ಅದನ್ನು ಉಪಯೋಗಿಸಲಾಗುತ್ತೆ. ಅವಶ್ಯವಾಗಿ ಇದು ಸತ್ಯನೇ. ಹಾಗೂ ಇಂಥ ಉಂಡೆಗಳು ಸಾಮಾನ್ಯ ಸೈನಿಕರ ಹತ್ರ ಇರಲ್ಲ. ಅದನ್ನ ಇಟ್ಕೊಳ್ಳೋ ಅಧಿಕಾರ ಕೇವಲ ಉನ್ನತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸೋ ಜನರಿಗೆ ಮಾತ್ರ ಇರುತ್ತೆ. ಹೌದು ಪಂಡಿತ ರಾಮಕೃಷ್ಣ, ಅದು ಯಾವುದೋ ಉನ್ನತ ಸ್ಥಾನದವನ ಹತ್ರ ಮಾತ್ರ ಇರುತ್ತೆ. ಅರ್ಥ... ಸೋಮಯ್ಯ ಎಲ್ಲಿದ್ದಾನೆ? ಮಹಾರಾಜ, ನಮ್ಮ ರಾಜ್ಯದಿಂದ ಹೊರಹೋಗುವ ಎಲ್ಲಾ ಮಾರ್ಗ ಮತ್ತು ಗಡಿಗಳನ್ನು ಈಗಲೇ ಮುಚ್ಚಿಸುತ್ತೇವೆ. ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮ ರಾಜ್ಯ ದಾಟೋಕ್ಕಾಗಲ್ಲ ಮಹಾರಾಜ. ನೀನು ಅಸಂಭವವಾದ ಕಾರ್ಯವನ್ನು ಸಂಭವ ಮಾಡಿದೆ ಶ್ರೀನಾಥ್. ನಿನ್ನ ಕುಶಲತೆ ಹಾಗೂ ಚತುರತೆಯನ್ನು ಎಷ್ಟು ಪ್ರಶಂಸೆ ಮಾಡಿದರೂ ಕಡಿಮೆಯೇ. ತೆಗೆದುಕೋ ನಿನ್ನ ಪುರಸ್ಕಾರವನ್ನು. ಸೋಮಯ್ಯನಿಗೆ ಇಷ್ಟೊಂದು ದುಸ್ಸಾಹಸ, ಇಷ್ಟೊಂದು ದೊಡ್ಡ ವಿಶ್ವಾಸ ದ್ರೋಹ. ಅವನು ಯಾವುದೇ ರಾಜ್ಯದಲ್ಲಿ ಅವಿತಿರ್ಲಿ, ಅವನು ಪಾತಾಳ ಲೋಕದಲ್ಲೇ ಇರಲಿ, ನಮಗೆ ಸೋಮಯ್ಯ ಬೇಕು ಕೊತ್ವಾಲರೇ.
ಸೋಮಯ್ಯನನ್ನು ಹುಡುಕಿ ನಮ್ಮ ಸಮಕ್ಷ ಪ್ರಸ್ತುತಪಡಿಸಿ. ನಿಮ್ಮಾಜ್ಞೆ ಮಹಾರಾಜ. ವಿಜಯನಗರ ರಾಜ್ಯದ ಮೂಲೆ ಮೂಲೆ ಹುಡುಕಿ ಸೋಮಯ್ಯ ತಪ್ಪಿಸ್ಕೊಂಡು ಹೋಗ್ಬಾರ್ದು. ಹೋಗೆ. ಸಾಧ್ಯವಿಲ್ಲ ಗುರುವರ್ಯ. ಈಗ ಸೋಮಯ್ಯ ಇರ್ಲಿ, ಅವನ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಮಹಾರಾಜ, ನನ್ನ ಪ್ರಕಾರ ಸೋಮಯ್ಯ ಒಬ್ನೇ ಈ ಕಾರ್ಯ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ, ಸಂಭವವೂ ಇಲ್ಲ. ಖಂಡಿತ ಅವನ ಜೊತೆ ಯಾರೋ ಇದ್ದಾರೆ. ಅವರು ವಿಜಯನಗರದ ನಿವಾಸಿ ಖಂಡಿತ ಅಲ್ಲ. ಹಾಗೂ ನನ್ನ ಪ್ರಕಾರ ಈಗಾಗಲೇ ಸೋಮಯ್ಯ ವಿಜಯನಗರ ಗಡಿ ದಾಟಿ ಅವಶ್ಯವಾಗಿ ತನ್ನ ಜೊತೆಗಾರರನ್ನ ಭೇಟಿ ಮಾಡಕ್ ಹೋಗಿದ್ದಾನೆ. ವಿಳಂಬವಾಗಿದೆ ಮಹಾರಾಜ, ತುಂಬಾ ವಿಳಂಬವಾಗಿದೆ. ಶ್ರೀನಾಥ್, ನೀನೇನು ಮಾತನಾಡಬೇಡ, ನಾವು ಇದನ್ನು ನಿಭಾಯಿಸುತ್ತೇವೆ. ಏಯ್, ಸೋಮಯ್ಯನವರೇ, ನೀವು ಏನ್ ನಡೀತಾ ಇದೆ ಇಲ್ಲಿ? ಗಡಿಗಳ ರಕ್ಷಣೆ ಇದೇ ರೀತಿ ಮಾಡೋದಾ ನೀವು? ನಿಮ್ಮೆಲ್ಲರ ಶಿರ ದೇಹದಿಂದ ಬೇರೆ ಮಾಡ್ಬಿಡ್ತೀನಿ, ಗೊತ್ತಿಲ್ವಾ ನಿಮ್ಗೆ? ಮಹಾಕಾಳಿಯ ಶೃಂಗಾರದ ಆಭರಣಗಳು ಕಳ್ಳತನವಾಗಿದೆ. ನೀವಿಲ್ಲಿ ವಿಶ್ರಾಂತಿ ಪಡಿತಿದ್ದೀರಾ? ಕ್ಷಮಿಸಿ ಮಹಾಸೇನ, ನಾವು ಜಾಗೃತೆಯಿಂದ ಇರ್ತೀವಿ. ಸರಿ, ರಾಜ್ಯದ ಗಡಿಯನ್ನು ಅಭೇದ್ಯಗೊಳಿಸಿ. ನಮಗೆ ಈಗ ತಾನೇ ಗುಪ್ತ ಸೂಚನೆ ಸಿಕ್ಕಿದೆ. ನಾನು ಅದನ್ನು ದೃಢೀಕರಿಸಿಕೊಂಡು ಬರುತ್ತೇನೆ. ನೀವ್ಯಾರು ನಿಮ್ಮ ಸ್ಥಾನದಿಂದ ಕದಲಬಾರದು. ಅಪ್ಪಣೆ, ತಾವು ನಿಶ್ಚಿಂತೆಯಿಂದ ಇರಿ. ಬನ್ನಿ. ಶ್ರೀನಾಥ್, ಇಲ್ಲಿಂದ ನಮ್ಮ ಮಾರ್ಗ ಪ್ರತ್ಯೇಕವಾಗುತ್ತದೆ. ನೀ ನಿನ್ನ ಮಾರ್ಗದಲ್ಲಿ ಮುಂದುವರಿ. ನಾನು ನನ್ನ ಗಮ್ಯದ ಕಡೆ ಸಾಗುತ್ತೇನೆ. ನಿಮ್ಮ ಮಾತಿನ ತಾತ್ಪರ್ಯ ಏನೆಂದರೆ ಪಂಡಿತ ರಾಮಕೃಷ್ಣ, ಮಾತೆ ಆಭರಣ ರಾಜ್ಯದ ಗಡಿ ದಾಟಿ ಹೋಗಿದೆಯೇ, ಅದು ಕಳ್ಳತನವಾಗಿ. ಲಜ್ಜೆಯಾಗಬೇಕು. ಧಿಕ್ಕಾರ ನಮಗೆ. ದುರ್ಭಾಗ್ಯವೇ ಆದ್ರೆ ಇದೇ ಸತ್ಯ ಗುರುವರ್ಯ. ಪಂಡಿತ ರಾಮಕೃಷ್ಣ, ನೀವು ಸ್ಪಷ್ಟಪಡಿಸಿ. ನೀವು ಹೇಗೆ ನಿಖರವಾಗಿ ಹೇಳಬಲ್ಲಿರಿ ಅದು ಈ ಕಾರ್ಯ ರಾಜ್ಯದ ಹೊರಗಿನ ವ್ಯಕ್ತಿಯ ಮಾಡಿದ್ದಾನೆ ಎಂದು? ಮಹಾರಾಜ, ಎರಡು ವಿಷಯವಿದೆ, ಅದನ್ನ ಪೂರ್ಣ ವಿಶ್ವಾಸದಿಂದ ಹೇಳಬಲ್ಲೆ. ಮೊದಲನೇದೇನೆಂದ್ರೆ, ನಿಮ್ಮ ಭಯದಿಂದ ಯಾರಲ್ಲೂ ಇಂತಹ ಕಾರ್ಯ ಮಾಡುವಂತಹ ಧೈರ್ಯ ಇರಲಿಲ್ಲ. ಹಾಗೂ ಎರಡನೇದು, ಈ ರಾಜ್ಯದ ಪ್ರತಿ ವ್ಯಕ್ತಿ ಅವನು ಸಾಧುವೋ ದುಷ್ಕರ್ಮಿಯೋ, ಸಜ್ಜನನೋ ದುರ್ಜನನೋ, ಅವನಿಗೆ ಮಾತೆಯ ಮೇಲೆ ಅಪಾರ ಭಕ್ತಿ ಇದೆ. ಅವನು ಸ್ವಪ್ನದಲ್ಲೂ ಇಂತಹ ದುಷ್ಕರ್ಮ ಮಾಡುವ ವಿಚಾರವನ್ನು ಮಾಡಲಾರ. ಹಾಗಾದ್ರೆ ಯಾರಾಗಿರ್ಬೋದು? ಯಾರಾಗಿರ್ಬೋದು ಆ ವ್ಯಕ್ತಿ? ಧನಂಜಯ ಅಂತ ಅವ್ರ ಹೆಸರು. ಈ ಇಡೀ ಜಗತ್ತಿಗೆ ಅವರು ಶ್ರೀಮಂತ ವ್ಯಕ್ತಿ. ದೊಡ್ಡ ದೊಡ್ಡ ರಾಜರು ಮತ್ತು ಸುಲ್ತಾನರು ಅವ್ರ ಮುಂದೆ ತಲೆಬಾಗಿಸುತ್ತಾರೆ. ಆದರೆ ಕೃಷ್ಣದೇವರಾಯ ಒಬ್ಬರನ್ನು ಬಿಟ್ಟು ಎಲ್ರಿಗಿಂತ ವಿಭಿನ್ನ. ಸ್ವರ್ಣದ ಮೌಲ್ಯವನ್ನು ಅವರೇ ನಿರ್ಧರಿಸುತ್ತಾರೆ. ದಕ್ಷಿಣ ಭಾರತದ ಸಂಪೂರ್ಣ ವ್ಯಾಪಾರ ಅವರ ಹಿಡಿತದಲ್ಲಿದೆ. ಅವರೇ ಪೂರ್ಣ ಅರ್ಥವ್ಯವಸ್ಥೆಯ ನಿಯಂತ್ರಕರು. ಯಾವಾಗ ಈ ಆಭರಣಗಳನ್ನ ತೆಗೆದುಕೊಂಡು ಕೊಡುತ್ತೇನೋ ಅತಿ ಪ್ರಸನ್ನರಾಗುತ್ತಾರೆ. ತುಂಬ ಸಮಯದಿಂದ ಈ ಆಭರಣಗಳನ್ನ ಪಡೆಯಬೇಕೆಂಬ ಅಭಿಲಾಷೆ ಅವರಿಗಿತ್ತು. ಪ್ರಣಾಮ. ನನಗೆ ಪೂರ್ಣ ವಿಶ್ವಾಸವಿದೆ ಮಹಾರಾಜ. ಈ ವೇಳೆಗಾಗಲೇ ಮಾತೆಯ ಆಭರಣ ಆ ವ್ಯಕ್ತಿಗೆ ತಲುಪಿಬಿಟ್ಟಿರುತ್ತೆ, ಈ ತಂತ್ರವನ್ನು ಹೆಣದ ವ್ಯಕ್ತಿಗೆ. ಮತ್ತೊಂದು ವಿಷಯ, ಅವನು ಯಾರೇ ಆದರೂ ಆ ವ್ಯಕ್ತಿಗೆ ನಿಮ್ಮ ಭಯ ಕೊಂಚವೂ ಇಲ್ಲ. ಅವನು ಮೂರ್ಖನೇ ಆಗಿರಲಿ, ಅತ್ಯಂತ ಶಕ್ತಿಶಾಲಿಯಾಗಿರಲಿ, ಆ ವ್ಯಕ್ತಿ ಕೇವಲ ಚಾಲಾಕಿ ಮಾತ್ರವಲ್ಲ, ಅತ್ಯಂತ ಅಹಂಕಾರಿಯೂ ಹೌದು. ಇಂಥ ದುಸ್ಸಾಹಸ ಕೇವಲ ಅಂತಹ ವ್ಯಕ್ತಿ ಮಾತ್ರ ಮಾಡಬಲ್ಲ ಮಹಾರಾಜ. ಈ ಇಡೀ ವಿಶ್ವವೇ ಅವನ ಮುಂದೆ ತಲೆಬಾಗುವುದೆಂಬ ಗರ್ವವುಳ್ಳವನು. ಅವನ ಹೆಸರೇ ಅವನನ್ನು ಪರಿಚಯ ಮಾಡುತ್ತೆ ಮತ್ತು ತಿಳಿದಿದ್ದಾನೆ ಅವನು ಯಾವುದೇ ರಾಜ್ಯದ ಎಲ್ಲಾ ಗಡಿಗಳನ್ನು ದಾಟಿ ಸಾಧಿಸಬಲ್ಲೆನೆಂದು. ಮಾತೆಯ ಆಭರಣಗಳನ್ನು ಪ್ರಾಪ್ತಿಗೊಳಿಸುವ ಮನುಷ್ಯ ಬಹುಶಃ ಅವನು ವರ್ಷಗಳಿಂದ ಹೊಂದಿದ್ದಾನೆ. ಅವನ ಈ ಅಭಿಲಾಷೆಗೆ ಒಂದಲ್ಲ ಒಂದು ದೊಡ್ಡ ಹಾಗೂ ಮಹತ್ವಪೂರ್ಣವಾದ ಕಾರಣ ಇದ್ದೇ ಇರುತ್ತೆ. ಯಾರಾಗಿರ್ಬೋದು ಆ ವ್ಯಕ್ತಿ?
ಧನ ಮಾತನಾಡುತ್ತದೆ. ಮತ್ತೆ ನಮ್ಮ ಧನ ಮಾತನಾಡಿದಾಗ ದೊಡ್ಡ ದೊಡ್ಡವರ ಸಿಂಹಾಸನವೇ ಅಲುಗಾಡುತ್ತೆ. ಯುದ್ಧವನ್ನು ಮಾಡದೆ, ಯಾವ ಶಸ್ತ್ರವನ್ನೂ ಬಳಸದೆ ಎಲ್ಲ ರಾಜ ಮಹಾರಾಜರು, ಸುಲ್ತಾನ ಹಾಗೂ ನವಾಬರು ನಮ್ಮ ಮುಂದೆ ತಲೆಬಾಗುತ್ತಾರೆ. ಆದರೆ ಕೇವಲ ಒಂದೇ ಒಂದು ರಾಜ್ಯದ ರಾಜ ನಮಗೆ ತಲೆಬಾಗುವುದಿಲ್ಲ. ಆದರೆ ಆ ದಿನ ಶೀಘ್ರ ಬರುತ್ತದೆ. ಆ ವಿಜಯನಗರದ ಮಹಾರಾಜ ಕೃಷ್ಣದೇವರಾಯ ತನ್ನ ಮಂಡಿಯೂರಿ ನಡೆಯುತ್ತಾ ನಮ್ಮ ದರ್ಬಾರಿಗೆ ಬರುತ್ತಾರೆ. ಮತ್ತೆ ನಮ್ಮನ್ನು ಕ್ಷಮೆ ಕೇಳುತ್ತಾರೆ. ಧನಂಜಯ ಮೊದಲಿಯ ಜಯವಾಗಲಿ! ಧನಂಜಯ ಜಯವಾಗಲಿ! ಹೊಂಚು ಹಾಗೂ ಹಿಡಿ. ಇದು ಬಹಳ ಚೆನ್ನಾಗಿ ಗೊತ್ತಿದೆ. ಈ ಚದುರಂಗದಾಟ ಈಗ ಆಟ ಸಮಾಪ್ತಿ. ಪ್ರಭುಗಳೇ, ಈ ಚದುರಂಗದ ಆಟವನ್ನು ನೀವೊಬ್ಬರೇ ಏಕೆ ಆಡುತ್ತೀರಾ? ಮತ್ಯಾರಿಗೆ ಧೈರ್ಯವಿದೆ ನನ್ನ ಜೊತೆ ಆಟ ಆಡಲು? ಇಡೀ ವಿಶ್ವದಲ್ಲಿ ಈ ಆಟದಲ್ಲಿ ನನಗೆ ಮಣಿಸಬಲ್ಲವನೆಂದರೆ ಅದು ಕೇವಲ ನಾನು. ಯಾಕೆಂದರೆ ದನ ಮಾತನಾಡುತ್ತೆ. ನನಗೆ ಪ್ರಿಯವಾದದ್ದು ಎರಡೇ. ಒಂದು ನನ್ನ ಸಂಪತ್ತು, ಎರಡನೆಯದು ನನ್ನ ಪುತ್ರ. ಧನ ಮಾತನಾಡುತ್ತೆ, ಆದರೆ ಇದು ನನ್ನ ದೌರ್ಭಾಗ್ಯ. ನನ್ನ ಪುತ್ರ ಮಾತನಾಡುವುದಿಲ್ಲ. ಇದು ನನಗೆ ಅತ್ಯಂತ ಕಷ್ಟಕರವಾದ ವಿಚಾರ. ಧನಂಜಯರೇ, ರಾಯಚೂರಿನ ರಾಜ ತಮ್ಮನ್ನು ಭೇಟಿಯಾಗಲು ಉತ್ಸುಕರಾಗಿದ್ದಾರೆ. ಸರಿ. ನಮಸ್ಕಾರ ಧನಂಜಯ ಅವರೇ. ಬಿಜಾಪುರದ ಸುಲ್ತಾನನು ನಮಗೆ ತುಂಬ ಕಷ್ಟ ಕೊಡುತ್ತಿದ್ದಾನೆ. ನಾವು ಅವನ ಮೇಲೆ ಆಕ್ರಮಣ ಮಾಡುತ್ತೇವೆ. ಮತ್ತೆ ಈ ಕಾರ್ಯದಲ್ಲಿ ನಿಮ್ಮ ಸಹಾಯ ಬೇಕಾಗಿದೆ. ಅವಶ್ಯ. ಮಂತ್ರಿಗಳೇ, ಇವರಿಗೆ ಶಸ್ತ್ರ ಹಾಗೂ ಸೇನೆ ಖರೀದಿಗೆ ಎಷ್ಟು ಧನ ಬೇಕೋ ಅಷ್ಟನ್ನೂ ಇವರಿಗೆ ನೀಡಿ. ಸರಿ. ಹಾಗೂ ಅದಕ್ಕೆ ಗಿರವಿಯಾಗಿ ಇವರ ಪೂರ್ವಜರ ಅಮೂಲ್ಯ ಆಭರಣ ಇರಿಸಿಕೊಳ್ಳಿ. ಮತ್ತೆ ಇವರಿಂದ ಬರೆಸಿಕೊಳ್ಳಿ. ಇವರು ವಿಜಯಿಯಾದರೆ ಆ ರಾಜ್ಯದ ಒಂದು ಭಾಗ ಇವರು ನಮಗೆ ನೀಡುವರು. ಅವಶ್ಯವಾಗಿ ನಾವು ವಚನ ನೀಡುತ್ತೇವೆ. ನೀವೀಗ ಪ್ರಸ್ಥಾನ ಮಾಡಿ. ಧನಂಜಯರೇ, ಇವರು ಯುದ್ಧ ಮಾಡಲು ಬಯಸಿರುವ ಬಿಜಾಪುರದ ಸುಲ್ತಾನ ಅವರೂ ಭೇಟಿಗಾಗಿ ಬಂದಿದ್ದಾರೆ. ಅಸ್ಸಲಾಮು ಅಲೈಕಂ ಧನಂಜಯ ಅವರೇ. ನಮಗೆ ನಿಮ್ಮ ಸಹಾಯದ ಅತ್ಯಂತ ಅವಶ್ಯಕತೆ ಇದೆ. ಸುಲ್ತಾನರೇ, ನಾವಿರುವುದೇ ನಿಮ್ಮ ಸಹಾಯಕ್ಕಾಗಿ. ನಿಮಗೆಷ್ಟೇ ಧನದ ಅವಶ್ಯಕತೆ ಇದ್ದರೂ ನೀಡುತ್ತೇವೆ. ಆದರೂ ನೀವು ಬುದ್ಧಿವಂತರು. ಗೊತ್ತಿದೆಯಲ್ಲವೇ, ಎಲ್ಲವೂ ಭಗವಂತನ ಕೃಪೆ. ಖಂಡಿತವಾಗಿಯೂ. ಪ್ರಸ್ತುತಪಡಿಸಿ. ಇದೆಲ್ಲ ನಮ್ಮ ಸಂಪತ್ತು. ಈ ವಜ್ರ, ಈ ವೈದೂರ್ಯಗಳು, ಈ ಬಂಗಾರದಿಂದ ತುಂಬಿದ ಪೆಟ್ಟಿಗೆ ಕೂಡ. ಇದೆಲ್ಲ ನಿಮ್ಮ ಹತ್ತಿರ ಗಿರುವಿ ಇಡುತ್ತೇವೆ. ಒಪ್ಪಿಕೊಳ್ಳಿ. ಮಂತ್ರಿಗಳೇ, ಮಾನ್ಯ ಸುಲ್ತಾನರೇ, ನಿಮಗಂತೂ ತಿಳಿದೇ ಇದೆ, ನಮ್ಮ ಒಡೆಯ ಧನಂಜಯ ಮೊದಲಿಯಾರ್ ಇವರ ಬಳಿ ಧನಕ್ಕೆ ಯಾವ ಕೊರತೆಯೂ ಇಲ್ಲ. ನಾವು ಬಹಳ ಚೆನ್ನಾಗಿ ತಿಳಿದಿದ್ದೇವೆ ಮಂತ್ರಿಗಳೇ. ಅಲ್ಹಮ್ದುಲಿಲ್ಲಾ ಧನಂಜಯ ಅವರೇ, ಈ ಯುದ್ಧದಲ್ಲಿ ಅವನು ಸೋಲುವುದು ಶತಸಿದ್ಧ. ನಾವು ನಿಮಗೆ ಮಾತು ನುಡುತ್ತಿದ್ದೇವೆ. ಅವನನ್ನು ನಾಶ ಮಾಡಿ ಅವನ ರಾಜ್ಯವನ್ನು ವಶಪಡಿಸಿಕೊಂಡು ನಾವು ವಶಪಡಿಸಿಕೊಂಡಿರುವ ರಾಜ್ಯದ ಅರ್ಧ ಭಾಗವನ್ನು ನಿಮಗೆ ಕೃತಜ್ಞತೆ ರೂಪದಲ್ಲಿ ನೀಡುತ್ತೇವೆ. ಅದನ್ನು ಬರೆದಿಟ್ಟುಕೊಳ್ಳಿ. ನಿಮಗೆಷ್ಟು ಧನ ಬೇಕು ಅಷ್ಟು ಸಿಗುತ್ತದೆ. ನೀವು ವಿಜಯ ಸಾಧಿಸಿ, ಅದರಲ್ಲೇ ನಮ್ಮ ಖುಷಿ. ನೀವು ಈ ಕಡೆಯಿಂದ ಪ್ರಸ್ಥಾನಿಸಿ. ಧನ್ಯವಾದಗಳು ಧನಂಜಯ ಅವರೇ. ಅಲ್ಲಾ ಹಾಫೀಸ್. ನೀವೇ ಧನ್ಯರು ಪ್ರಭು. ಇಬ್ಬರಿಗೂ ಹಣ ನೀಡಿದ್ದೀರಿ. ಯಾರೇ ಗೆಲ್ಲಲಿ, ಯಾರೇ ಸೋಲ್ಲಿ, ನಿಮಗೆ ಲಾಭ ನಿಶ್ಚಿತ. ನಿಮ್ಮನ್ನು ಕಾಣಲು ರಾಜ್ಯದ ಪ್ರಸಿದ್ಧ ಆಭರಣದ ವ್ಯಾಪಾರಿ ಹರಿಪ್ರಸಾದ್ ಆಗಮಿಸಲು ಇಚ್ಛಿಸುತ್ತಿದ್ದಾರೆ. ಆಗಮಿಸಿ.
ಈಗ ಕೃಷ್ಣದೇವರಾಯ ನಮ್ಮ ವಶವಾಗುತ್ತಾನೆ. ಅವನಿದಕ್ಕೆ ಬೆಲೆ ತೆರಲೇಬೇಕು. ಅರ್ಥಾತ್ ನೀವು ಇದರ ಬದಲಾಗಿ ಕೃಷ್ಣದೇವರಾಯರವರ ಕಡೆಯಿಂದ ಧನ ಬೇಡುವರೆ? ಮೂರ್ಖ! ಧನವಂತು ನಮ್ಮ ಹತ್ತಿರ ಎಷ್ಟಿದೆ ಎಂದರೆ ನೀವು ಜೀವನ ಪೂರ್ತಿ ಎಣಿಸಿದರೂ ಎಣಿಸಲಾಗುವುದಿಲ್ಲ. ನಮಗೆ ಬೇಕಿರುವುದು ಗೌರವ. ನಮಗೆ ನೀಡದಿರುವ ಗೌರವ ಈಗವನು ನೀಡಲೇಬೇಕು. ಯಾಕಂದ್ರೆ ಧನ ಮಾತನಾಡುತ್ತೆ. ಹಾಗೂ ನಮ್ಮ ಧನ ಮಾತನಾಡಿದಾಗ ದೊಡ್ಡ ದೊಡ್ಡವರ ಸಿಂಹಾಸನ ಅಲುಗಾಡುತ್ತೆ. ಹಾಗಾದ್ರೆ ನಮಗೆ ಮಾತೆಯ ಆಭರಣದ ದರ್ಶನ ಪುನಃ ಪ್ರಾಪ್ತವಾಗದೆ ನಾವೀಗ ನಮ್ಮ ಸಮಸ್ತ ಜೀವನವನ್ನು ಇದೇ ಲಜ್ಜೆ ಹಾಗೂ ಕೀಳಿರಿಮೆಯಿಂದ ಸಾಗಿಸಬೇಕೆ? ಮಾತೆಯ ಆಭರಣಗಳು ನಮ್ಮ ಕಣ್ಣ ಮುಂದೆಯೇ ಕಳ್ಳತನವಾದಾಗ ನಾವೇನು ಮಾಡಲಾಗಲಿಲ್ಲ. ಇಲ್ಲ ಮಹಾರಾಜ, ತಪ್ಪು ನನ್ನದು. ಪೆಟ್ಟಿಗೆ ನನ್ನ ಶಿರದ ಮೇಲಿತ್ತು, ನನ್ನ ಕಾವಲಿನಲ್ಲಿತ್ತು, ನನ್ನ ಕೈಯಲ್ಲೇ ಇದ್ರೂ ಕೂಡ ಅದು ಹೇಗೆ ಮಾಯವಾಯಿತು? ಇಲ್ಲ ಮಹಾರಾಜ, ನನ್ನ ಕಾರಣದಿಂದಾಗಿದೆ. ನಾನು ಮುಂಚೆನೆ ಯೋಚಿಸಬೇಕಿತ್ತು ಇಂಥ ಒಂದು ದೊಡ್ಡ ದುರ್ಘಟನೆ ನಡಿಬಹುದು ಅಂತ. ಇದರಲ್ಲಿ ನಂದೇ ತಪ್ಪು. ಇಲ್ಲ ಮಹಾರಾಜ, ಇದೆಲ್ಲ ನನ್ನ ಕಾರಣದಿಂದಾಗಿದೆ. ನಾನೀ ರಾಜ್ಯದ ಮಹಾಮಂತ್ರಿ. ಆಭರಣಗಳ ಜವಾಬ್ದಾರಿ ನನ್ನದಾಗಿತ್ತು. ಆದರೆ ನಾನು ಅಸಫಲನಾದೆ. ಇಲ್ಲ, ನಿಮ್ಮದ್ಯಾರದು ತಪ್ಪಿಲ್ಲ. ತಪ್ಪು ನಮ್ಮಿಂದಾಗಿದೆ. ವಿಜಯನಗರ ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯನಿಂದ ಲೋಪವಾಗಿದೆ. ನಾವು ಉಪಸ್ಥಿತರಿದ್ದೆವು, ಆದ್ರೇನು ಮಾಡಲಾಗಲಿಲ್ಲ. ನಾವು ಆ ಆಭರಣಗಳ ರಕ್ಷಣೆ ಮಾಡಲಾಗಲಿಲ್ಲ. ಒಂದು ವೇಳೆ ನಾವು ಆಭರಣಗಳ ರಕ್ಷಣೆಯನ್ನೇ ಮಾಡದಿದ್ದಾಗ ಇಷ್ಟೊಂದು ದೊಡ್ಡ ರಾಜ್ಯದ ರಕ್ಷಣೆಯನ್ನ ನಾವು ಹೇಗೆ ಮಾಡುವುದು? ಅನರ್ಥವಂತೂ ಆಗಿದೆ. ಅದು ನಮ್ಮಿಂದ ಆಗಿದೆ. ಇಂದು ನಾನು ಕೃಷ್ಣದೇವರಾಯ ನಿಮ್ಮೆಲ್ಲರ ಮುಂದೆ ಪ್ರತಿಜ್ಞೆ ಮಾಡುತ್ತಿರುವೆ. ಪರಿಸ್ಥಿತಿಗಳು ಏನೇ ಇರಲಿ, ನಾವು ಮಾತೆಯ ಆಭರಣವನ್ನು ಮರಳಿ ತರುತ್ತೇವೆ. ಒಂದು ವೇಳೆ ನಾವು ನಮ್ಮ ಪ್ರತಿಜ್ಞೆಯನ್ನ ಪೂರ್ಣಗೊಳಿಸದೆ ಹೋದರೆ ಆಗ ನಾವು ನಮ್ಮ ರಾಜ್ಯ ತ್ಯಾಗ ಮಾಡುತ್ತೇವೆ. ಎಲ್ಲಿ ಹೋಯ್ತು ಆ ಆಭರಣ? ಆಕಾಶ ಹೊತ್ತೋಯ್ತಾ ಅಥವಾ ಭೂಮಿ ನುಂಗ್ಬಿಡ್ತಾ? ಮಹಾರಾಜ, ನಾವು ಆಭರಣವನ್ನು ಹುಡುಕಲೇಬೇಕು. ಶಾಂತಿ ಗುರುವರಿಯ, ಶಾಂತಿ. ಯಾವ ವ್ಯಕ್ತಿ ಮಾತೆಯ ಆಭರಣವನ್ನು ಕದ್ದಿದ್ದಾನೋ ಅವನು ಸ್ವಯಂ ತನ್ನ ಸುಳುವು ನೀಡ್ತಾನೆ. ನೀವು ವಿಶ್ವಾಸ ಇಡಿ. ಸುಮ್ಮನಿರಿ ಪಂಡಿತ ರಾಮಕೃಷ್ಣ. ಅನ್ನಿಸುತ್ತಿದೆ ನಿಮ್ಮ ಬುದ್ಧಿ ಭ್ರಷ್ಟವಾದಂತೆ. ಇಂತಹ ಸಂಕಟದ ಪರಿಸ್ಥಿತಿಯಲ್ಲೂ ನೀವು ಉಪಹಾಸ್ಯ ಮಾಡುತ್ತಿರುವಿರಾ? ನಾನು ಹಾಸ್ಯ ಮಾಡ್ತಿಲ್ಲ ಗುರುವರಿಯ, ನಾನು ಕೇವಲ ಇದನ್ನು ಹೇಳ್ತಾ ಇದ್ದೇನೆ. ಯಾವ ದುಷ್ಟ ಮಾತೆಯ ಆಭರಣ ಕದ್ದಿದ್ದಾನೋ ಆ ವ್ಯಕ್ತಿ ಸಾಮಾನ್ಯ ಕಳ್ಳ ಅಥವಾ ದರೋಡೆಕೋರನಲ್ಲ. ಅವನು ಧನ ಸಂಪಾದನೆಗಾಗಿ ಈ ಕಾರ್ಯ ಮಾಡಿಲ್ಲ. ಅವನ ಉದ್ದೇಶವೇ ಬೇರೆ ಏನೋ ಇದೆ ಮತ್ತು ಅತ್ಯಂತ ಗಂಭೀರ. ಅವನ ಉದ್ದೇಶ ಅವನ ಅಹಂಕಾರದ ಸಮಾನವೇ ದೊಡ್ಡದಾಗಿದೆ. ಮಹಾರಾಜ, ಯಾರ್ಯಾರು ಈ ಕಾರ್ಯವನ್ನು ಮಾಡಿದ್ದಾರೋ ಅವರು ಅವಶ್ಯವಾಗಿ ಪ್ರದರ್ಶಿಸುತ್ತಾರೆ ಅವರ ಕ್ಷಮತೆ ಏನೆಂದು. ಮಹಾರಾಜ, ನನ್ನ ಪ್ರಕಾರ ನಾವು ಪ್ರತೀಕ್ಷೆ ಮಾಡಬೇಕು. ಅವರು ಸ್ವಯಂ ತಾವೇ ನಮ್ಮ ಮುಂದೆ ಬರುತ್ತಾರೆ. ಮಹಾರಾಜ, ಅವನು ನಮ್ಮ ಗೌರವಕ್ಕೆ ಧಕ್ಕೆ ತಂದಿದ್ದಾನೆ, ನಮ್ಮ ಘನತೆ ಕಸಿದಿದ್ದಾನೆ. ನಾವು ಸುಮ್ಮನೆ ಕೂರಬೇಕೆ? ಪ್ರತೀಕ್ಷೆ ಮಾಡುತ್ತಾ ಮತ್ತೇನು ಮಾಡಬಾರದೆ? ಗುರುವರರ ಕಥನ ಸತ್ಯವಿದೆ. ನಾವೀ ರೀತಿ ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಗುಪ್ತಚರರನ್ನು 4 ದಿಕ್ಕುಗಳಿಗೆ ಕಳುಹಿಸಿ. ನಮಗೆ ಆ ಆಭರಣ ಬೇಕು. ಅದೇನೇ ಆದರೂ ಕೂಡ ಆ ಆಭರಣವಂತೂ ಪುನಃ ಸಿಗಬೇಕು. ತಮ್ಮ ಆಜ್ಞೆ ಮಹಾರಾಜ. ಗುರುಜಿ, ಮಾತೆಯ ಆಭರಣಗಳು ಕಳ್ಳತನವಾಗಿವೆ.
ನೀವು ನೋಡಿದ್ರೆ ಆರಾಮಾಗಿ ಕುತ್ಕೊಂಡು ಬಾದಾಮಿ ಹಲ್ವಾ ತಿಂತಾ ಇದ್ದೀರಿ. ಒಬ್ಬ ವ್ಯಕ್ತಿ ಅತ್ಯಂತ ದುಃಖದಲ್ಲಿದ್ದಾಗ ಬಾದಾಮಿ ಹಲ್ವಾ ತಿನ್ನುವುದು ತಪ್ಪ? ತಿನ್ನಿ ತಿನ್ನಿ ಗುರುಗಳೇ, ಇದಾದ ನಂತರ ನಿಮ್ಗೆ ಬಾದಾಮಿ ಹಲ್ವಾ ತಿನ್ನೋಕೆ ಅವಕಾಶ ದೊರೆಯುತ್ತೋ ಇಲ್ವೋ? ಎಂಥ ಮೂರ್ಖತನದ ಮಾತನಾಡುತ್ತಿರುವೆ ನೀನು. ಅರ್ಥವೇನು ನಿನ್ನ ಮಾತಿನದು? ಗುರುಜಿ, ನಾವು ನಿಮ್ಗೆ ಪ್ರಾಯಶ್ಚಿತ್ತ ಮಾಡಿಸುವ ಸಲುವಾಗಿ ಇಲ್ಲಿ ಉಪಸ್ಥಿತರಾಗಿದ್ದೇವೆ. ನೀವು ಯಾವ ಕೈಯಿಂದ ಮಾತಿ ಆಭರಣಗಳನ್ನು ಹೊತ್ತು ತಂದಿದ್ದೀರೋ ಅದೇ ಕೈಯಿಂದ ಮಾತಿ ಆಭರಣಗಳ ಕಳ್ಳತನವಾಗಿದೆ ಗುರುಜಿ. ಇದಂತೂ ಸತ್ಯ. ಇದರಿಂದಾಗಿ ನಮ್ಮ ಮನಸ್ಸು ನೊಂದಿದೆ. ಅದಕ್ಕೋಸ್ಕರ ಗುರುಜಿ, ನಿಮ್ಮ ದೇಹದಿಂದ ನಿಮ್ಮ ಕೈಯನ್ನು ಬೇರ್ಪಡಿಸಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ನಮ್ಮ ಕೈಯನ್ನು ಕತ್ತರಿಸುವ ಯೋಚನೆಯೇ ಎಂತಹ ದುಸ್ಸಾಹಸ ನಿಮ್ಮದು! ನಿಮ್ಮ ಬಾಯಿಂದ ಇಂಥ ಮಾತುಗಳು ಹೇಗೆ ಬರೋದಕ್ಕೆ ಸಾಧ್ಯ? ನೋಡಿ ಗುರುಗಳೇ, ನೀವು ಪಶ್ಚಾತ್ತಾಪವಂತೂ ಮಾಡ್ಕೊಳ್ಳೇಬೇಕು. ನಿಮ್ಮ ಕೈಯಿಂದ ವಂಚಿತರಾಗಬೇಕು, ಅವಶ್ಯವಾಗಿ ಮಾಡಲೇಬೇಕು. ನೀವು ಯೋಚನೆ ಮಾಡಿ ಗುರುಗಳೇ, ಇದರಿಂದ ನಿಮ್ಗೆ ಎಷ್ಟು ಸನ್ಮಾನ ಮಾಡ್ಬೋದು ಅಂತ. ಸ್ವಾಮಿ, ಇದೇನಿದು? ನಿಮ್ಮಂತ ಮಹಾಪುರುಷರು ಇಂಥ ಕೈಗಳನ್ನು ಹೊಂದಿ ಏನ್ ಮಾಡ್ತೀರಾ? ಇದು ಅಪವಿತ್ರವಾಗಿದೆ. ನಿಮಗೆ ಇದು ಶೋಭೆ ತರುವುದಿಲ್ಲ. ಕೈಯನ್ನು ಕಡಿದು ಎಸೆದು ಇದೆಂತ ಹಠ ನಿಮ್ದು ಗುರುಜಿ. ಅಲ್ಲಿ ನಮ್ಮ ಮಹಾರಾಜರು ಮಾತೆಯ ಪವಿತ್ರವಾದ ಆಭರಣಗಳ ಕಳ್ಳತನ ನೋಡಿ ಸ್ವತಃ ತಮ್ಮ ರಾಜ್ಯ ತ್ಯಾಗ ಮಾಡಲು ಮುಂದಾಗಿದ್ದಾರೆ. ಇಲ್ಲಿ ನೀವಂತ ರಾಜಗುರುಗಳು ಕಶ್ಚಿತ್ ನಿಮ್ಮ ಕೈಗಳನ್ನು ಕತ್ತರಿಸಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಸಿದ್ಧರಿಲ್ಲ. ಸ್ವಾಮಿ, ನೀವು ಪ್ರಾಯಶ್ಚಿತ ಪಡೆದು ಸಾಮ್ರಾಜ್ಯದ ಜನತೆ ಎದುರು ಕೈಯನ್ನು ಕತ್ತರಿಸಿಕೊಂಡ ಮಹಾರಾಜ ಪುರೋಹಿತರಾದ ಜೀವಂತ ಉದಾಹರಣೆ ಆಗುತ್ತೀರಾ? ವರುಣಮಾಲಾ, ನಾನು ಪ್ರಾಯಶ್ಚಿತ ಅಂತ ನಮ್ಮ ಕೈಯನ್ನು ಕತ್ತರಿಸಿ ಮಾತೆ ಆಭರಣಗಳು ಹಿಂತಿರುಗಿ ಬಂತು ಅಂತ ಅನ್ಕೋ. ಆದ್ರೆ ಕೈಯನ್ನು ಕಳ್ಕೊಂಡ ರಾಜ ಪುರೋಹಿತನ ಗತಿ ಏನಾಗಬೇಕು? ಆದ್ರೆ ಏನಂತೆ ಸ್ವಾಮಿ, ನೀವು ಮಹಾಪುರುಷರು. ನೀವು ನಿಮ್ಮ ದಿವ್ಯ ಶಕ್ತಿಯಿಂದ ಪುನಃ ಕೈಗಳನ್ನು ಹಿಂಪಡೆಯುವ್ರಿ. ದಿವ್ಯಶಕ್ತಿ ಅಂತ ದಿವ್ಯಶಕ್ತಿ? ಯಾವ ದಿವ್ಯಶಕ್ತಿ? ಯಾರ ಹತ್ರ ಇದೆ ದಿವ್ಯಶಕ್ತಿ? ಏನಾದ್ರೂ ಹೇಳಿದ್ರ ಸ್ವಾಮಿ? ನಾನೇನ್ ಹೇಳ್ತಿದ್ದೇನೆಂದ್ರೆ, ದಿವ್ಯ ಶಕ್ತಿಯನ್ನು ಉಪಯೋಗಿಸಲು ಸಾಧನೆಯನ್ನು ಮಾಡಬೇಕಾಗುತ್ತದೆ ಮತ್ತು ಸಾಧನೆಗೆ ಸಮಯವಿಡಿಯುತ್ತದೆ. ಹಾಗಾದ್ರೆ ಸ್ವಾಮಿ, ನೀವು ಇಚ್ಛಿಸಿದರೆ 1 ಸಪ್ತಾಹದ ಸಮಯವನ್ನು ತೆಗೆದುಕೊಳ್ಳಿ. ಮಾತೆಯ ಆಭರಣಗಳು 1 ಸಪ್ತಾಹದಲ್ಲಿ ಹಿಂತಿರುಗಿ ಬರೆದಿದ್ದರೆ ನೀವು ನಿಮ್ಮ ಕೈಗಳನ್ನು ಕತ್ತರಿಸಿಕೊಳ್ಳಿ. ನಾವು ನಿಮ್ಮ ಧರ್ಮ ಪತ್ನಿ ಸ್ವಾಮಿ. ನಾವೇ ಸ್ವತಃ ನಿಮಗೆ ಇದರಲ್ಲಿ ಸಹಾಯ ಮಾಡುತ್ತೇವೆ. ನೋಡಿ, ನಮ್ಮ ಗುರುಜಿ ಒಪ್ಕೊಂಡು ತಲೆ ಅಲ್ಲಾಡಿಸ್ತಿದ್ದಾರೆ. ನೀವು ಧನ್ಯರು ಸ್ವಾಮಿ, ಧನ್ಯರು ನೀವು. ಲಾಮ, ನನ್ ಗೆಲುವಿಗಾಗಿ ಪ್ರಾರ್ಥನೆ ಮಾಡು. ಅಲ್ಲೇ ಆಪಲ್ನವನ್ನು ಕಳ್ತನ ಮಾಡಿಲ್ಲ, ನಾವು ಕಲ್ಕೊಬಲ್ತೀನಿ. ತಲತಲನೆ ಎಲ್ದು ದಲ್ಬಾಲಿಗೆ ಕಲ್ಕೊಬಲ್ತೀನಿ. ಯಾಕೆ ಈ ತರ ಕೂತಿದೀಯಾ? ಮಾತೆ ಆಭರಣ ಕಳುವಾಯ್ತು. ಮಹಾರಾಜ ದುಃಖದಲ್ಲಿ ಈ ರಾಜ್ಯವನ್ನೇ ತ್ಯಾಗ ಮಾಡ್ತಿದ್ದಾರೆ. ಆದ್ರೆ ನೀನ್ ಇಲ್ಲಿ ಕುತ್ಕೊಂಡು ಕೊಳಲು ನುಡಿಸ್ತಿದ್ಯಾ? ಇದಕ್ಕಾಗಿಯೇ ನಾನು ನಿನಗೆ ಜನ್ಮ ನೀಡಿದ್ದು. ಅಮ್ಮ, ನಾನು ಬಹಳ ಕಷ್ಟದಲ್ಲಿದ್ದೀನಿ ಅಮ್ಮ. ನಾನು ತುಂಬಾ ಕಷ್ಟದಲ್ಲಿದ್ದೇನೆ. ಮಾತೆಯ ಆಭರಣಗಳ ಕಳ್ತನ ಅಷ್ಟೇ ಅಲ್ಲ, ಮಾತೆಯ ಗೌರವಕ್ಕೆ ಧಕ್ಕೆ ಬಂದಿದೆ. ಮಾತೆಯ ಪ್ರತಿಷ್ಠೆಯ ಪ್ರಶ್ನೆ ಇದು. ನಾನು ಈ ಕಷ್ಟವನ್ನ ಅರ್ಗಿಸ್ಕೊಳ್ಳಲಾಗ್ತಿಲ್ಲ, ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ ಅಮ್ಮ. ನಿನ್ ಕಷ್ಟನ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ನೀನ್ ಹೋಗು, ಮಾತೆಯ ಆಭರಣ ಹುಡುಕು. ನೀನ್ ಹೇಳ್ತಿರೋದು ಸರಿ ಅಮ್ಮ. ಬರೀ ದುಃಖಿಸಿ ಏನು ಪ್ರಯೋಜನವಿಲ್ಲ. ಯಾವ ಮಾತೆಯ ಆಶೀರ್ವಾದದಿಂದ ಇಂಥ ಗೌರವವಾದ ಬದುಕನ್ನು ಜೀವಿಸ್ತಿದ್ದೀನೋ, ಯಾವ ಮಾತೆಯ ಕೃಪೆಯಿಂದ ನನ್ನ ಜೀವನಕ್ಕೆ ಒಂದು ಅಸ್ತಿತ್ವವಿದೆಯೋ, ಆ ಮಾತೆಯ ಆಭರಣಗಳನ್ನು ನಾನು ಹಿಂಪಡೆಯದಿದ್ದರೆ ನನ್ನ ಜೀವನ ವ್ಯರ್ಥ. ನನ್ನ ಜೀವನ ವ್ಯರ್ಥ ಅಮ್ಮ. ನಾನು ಪ್ರಮಾಣ ಮಾಡ್ತೇನೆ ಅಮ್ಮ,
ಎಲ್ಲಿವರೆಗೂ ಮಾತೆಯ ಆಭರಣವನ್ನು ಹಿಂಪಡೆಯುವುದಿಲ್ಲವೋ ಮನೆಗೆ ಹಿಂತಿರುಗಿ ಬರುವುದಿಲ್ಲ. ಅವಶ್ಯಕತೆ ಇದೆ ಒಂದು ಸಂಕೇತದ್ದು. ಒಂದೇ ಸಂಕೇತ, ಯಾರು ಈ ಕೆಲಸವನ್ನು ಮಾಡಿದ್ದಾರೋ, ಈ ಕಾರ್ಯ ಯಾರು ಮಾಡಿದ್ದಾರೆಂದು. ಮಹಾರಾಜ, ಗುಪ್ತಚಾರರಿಂದ ಹಾಗೂ ರಹಸ್ಯ ಮೂಲಗಳಿಂದ ಒಂದು ಸಮಾಚಾರ ದೊರಕಿದೆ. ಪಂಡಿತ ರಾಮಕೃಷ್ಣರು ನಮಗೆ ತಿಳಿಸಿದಂತೆ ಸೋಮಯ್ಯ ತನ್ನ ಸ್ನೇಹಿತನೊಂದಿಗೆ ನಮ್ಮ ರಾಜ್ಯದ ಗಡಿ ದಾಟಿದ್ದಾನೆ. ಆತ ಅಶ್ವದ ಮೇಲೆ ಏನನ್ನೋ ಹೊತ್ತುಕೊಂಡು ಹೋಗುತ್ತಿದ್ದ. ಅದರ ಅರ್ಥ ಪಂಡಿತ ರಾಮಕೃಷ್ಣರ ಅನುಮಾನ ಸರಿಯಾಗಿದೆ. ಸೋಮಯ್ಯನೇ ಮಾತೆಯ ಆಭರಣಗಳನ್ನ ಕಳ್ಳತನ ಮಾಡಿದ್ದಾನೆ ಮತ್ತು ಅದರ ಜೊತೆ ಗಡಿ ದಾಟಿದ್ದಾನೆ. ಅದರ ನಂತರ ಅಲ್ಲಿಂದ ಕಾಣೆಯಾಗಿದ್ದಾನೆ. ಹಾಗಾದರೆ ಪಂಡಿತ ರಾಮಕೃಷ್ಣ, ನಿಮ್ಮ ಅನುಮಾನ ಸರಿಯಾಗಿದೆ. ಮಹಾರಾಜ, ನಾವು ಈಶ್ವರನಲ್ಲಿ ಬೇಡಿಕೊಳ್ಳುತ್ತೇವೆ, ಪಂಡಿತ ರಾಮಕೃಷ್ಣರ ಇನ್ನೊಂದು ಅನುಮಾನವೂ ಸತ್ಯವಾಗಲಿ ಎಂದು. ಆಭರಣಗಳನ್ನ ಕಳ್ಳತನ ಮಾಡಿದವನು ತನ್ನ ಪರಿಚಯ ಮಾಡಿಕೊಳ್ಳಲಿ. ಹಾಗೆ ಆಗುತ್ತದೆ ಮಂತ್ರಿಗಳೇ. ಅವ್ರು ಯಾರೆಂದು ನಮಗೆ ಖಂಡಿತ ತಿಳಿಯುತ್ತದೆ. ಕೇವಲ ನಾವು ಕೆಲ ಸಮಯ ಪ್ರತೀಕ್ಷೆ ಮಾಡಬೇಕಾಗಿದೆ ಮಹಾರಾಜ. ಮಹಾರಾಜ, ಒಬ್ಬ ಸಂದೇಶವಾಹಕ ಬಂದಿದ್ದಾನೆ. ತಮಗಾಗಿ ಸಂದೇಶ ತಂದಿದ್ದಾನೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ, ನಾನು ಧನಂಜಯ ಮೊದಲಿಯಾರ್ ಅವರ ಆದೇಶದ ಮೇರೆಗೆ ನಿಮಗೆ ಸಂದೇಶ ತಂದಿದ್ದೇನೆ. ಇಂದು ಅತ್ಯಂತ ಶುಭ ದಿನವಾಗಿದೆ. ನಾನು ಧನಂಜಯ. ನನ್ನ ಮುಂದೆ ದೊಡ್ಡ ದೊಡ್ಡ ಸೈನ್ಯದವರು ತಲೆಬಾಗಿ ನಿಲ್ಲುತ್ತಾರೆ. ಉತ್ತರ ಭಾರತ ಸುಲ್ತಾನರಿಂದ ಹಿಡಿದು ಮೊಘಲ್ ಬಾಬರ್ನವರೆಗೂ ನಮ್ಮನ್ನ ಗೌರವಿಸುತ್ತಾರೆ. ಕೇವಲ ಒಬ್ಬ ರಾಜ ಮಾತ್ರ ಇಂಥ ರಾಜನಿಗೆ ಗೌರವಿಸಲಿಲ್ಲ. ಅದು ನೀವೇ ಕೃಷ್ಣದೇವರಾಯ. ಆದರೆ ಇಂದು ನೀವು ಕೂಡ ನಮ್ಮ ಮುಂದೆ ತಲೆಬಾಗಿಸಲೇಬೇಕಾಗಿದೆ. ನಿಮ್ಮ ರಾಜ್ಯದ ಗೌರವ ಹಾಗೂ ಪ್ರತಿಷ್ಠೆಯಾದ ಕಾಳಿಮಾತೆಯ ಆಭರಣಗಳು ಈಗ ನಮ್ಮ ವಶದಲ್ಲಿವೆ. ಈಗ ನಿಮ್ಮ ಗೌರವವನ್ನು ಕೇವಲ ಒಂದು ಷರತ್ತಿನ ಮೇಲೆ ಹಿಂದಿರುಗಿಸಲಾಗುವುದು. ನೀವು ನಿಮ್ಮ ಮಂಡಿಯನ್ನೂರಿ ನೀವು ಮಂಡಿಯೂರಿ ನಡೆದುಕೊಂಡು ನಮ್ಮ ದರ್ಬಾರಿಗೆ ಬರಬೇಕು. ಹಾಗೂ ನಿಮ್ಮ ರಾಜ್ಯದ ಒಂದು ಪ್ರಾಂತ್ಯವನ್ನ ನಮಗೆ ದಕ್ಷಿಣೆಯಾಗಿ ದಾನ ಮಾಡಬೇಕು. ನಂತರ ನೀವು ಚತುರಂಗದ ಆಟವನ್ನು ಆಡಬೇಕು. ಆಗ ನಾವು ನಿಮಗೆ ಆಭರಣವನ್ನ ಹಿಂದಿರುಗಿಸುತ್ತೇವೆ. ಇಷ್ಟು ದೂರದಿಂದಲೂ ನಮಗೆ ನಿಮ್ಮ ಮುಖದ ಭಾವನೆಗಳು ನಮಗೆ ಸ್ಪಷ್ಟವಾಗಿ ಕಾಣುತ್ತಿವೆ. ಇಷ್ಟೊಂದು ಕೋಪ, ಇದರಿಂದ ಯಾವ ಲಾಭವೂ ಇಲ್ಲ. ಏನ್ ಮಾಡ್ತೀರಾ? ಯುದ್ಧ ಮಾಡುವಿರಾ? ನಿಮ್ಮ ನಿರ್ಣಯ ಉಚಿತವಲ್ಲ. ಯಾಕೆಂದರೆ ನಾವು ಸಮಸ್ತ ರಾಜರು ಸುಲ್ತಾನರನ್ನೂ ಖರೀದಿಸಬಲ್ಲೆವು. ಯಾಕೆಂದರೆ ಧನ ಮಾತನಾಡುತ್ತೆ. ದೊಡ್ಡ ದೊಡ್ಡ ರಾಜರ ಸಿಂಹಾಸನಗಳು ಅಲುಗಾಡುತ್ತವೆ. ಎಣಿಸಿ ಎಣಿಸಿ ನಾವು ನಿಮ್ಮ ಶತ್ರುಗಳನ್ನು ಖರೀದಿಸುತ್ತೇವೆ. ಹಾಗೆ ಅವರಿಂದ ನಿಮ್ಮ ಮೇಲೆ ಆಕ್ರಮಣ ಮಾಡಿಸುತ್ತೇವೆ. ಅವಶ್ಯಕತೆ ಇದ್ದರೆ ಮೊಘಲ್ ಸಂಸ್ಥಾನದ ಬಾದ್ಶಾ ಬಾಬರ್ನವರೆಗೂ ಹೋಗುತ್ತೇವೆ. 4 ದಿಕ್ಕಿನಿಂದ ನಿಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಿಮ್ಮ ಪರಾಜಯ ಮತ್ತು ಮೃತ್ಯು ನಿಶ್ಚಿತ. ನಿನ್ನದಿದೆಂತಹ ದುಸ್ಸಾಹಸ! ನಿನ್ನ ಮೃತ್ಯು ನಿಶ್ಚಿತ. ಮಂತ್ರಿವರ್ಯ, ನಿಧಾನಿಸಿ. ಇವನು ಕೇವಲ ದೂತ ಮಾತ್ರ.
ಮತ್ತು ಶಾಸ್ತ್ರಗಳ ಅನುಸಾರ ಯಾವುದೇ ದೂತನನ್ನು ವಧೆ ಮಾಡುವುದು ತಪ್ಪಾಗುತ್ತದೆ. ಹಾಗೆ ಇದು ವಿಜಯನಗರ ರಾಜ್ಯದ ಪರಂಪರೆಗೆ ವಿರುದ್ಧವಾಗಿರುತ್ತದೆ. ಆವೇಶಕ್ಕೊಳಗಾಗಿ ನಾವು ನಿಯಂತ್ರಣವನ್ನ ಕಳೆದುಕೊಂಡೆವು. ಕ್ಷಮೆ ಯಾಚಿಸುತ್ತೇವೆ ಮಹಾರಾಜ. ದೂತ ಮಹಾಶಯರೇ, ನಿಮ್ಮ ರಾಜರಾದ ಧನಂಜಯ ಮೊದಲಿಯಾರವರು ನಮ್ಮೊಂದಿಗೆ ಶತ್ರುತ್ವ ಬೆಳೆಸುವ ನಿರ್ಧಾರ ಮಾಡಿದ್ದಾರೆಂದರೆ ಶತ್ರುತ್ವ ನಮಗೂ ಸಂಪೂರ್ಣ ಸ್ವೀಕಾರವಿದೆ. ಆದರೆ ನಾವು ಈ ಶತ್ರುತ್ವದ ಕಾರಣವನ್ನು ತಿಳಿದುಕೊಳ್ಳಬೇಕಾಗಿದೆ. ಧನಂಜಯರವರ ಹತ್ತಿರ ಅಪಾರವಾದ ಸಂಪತ್ತಿದೆ. ಅವರೆಂತಹ ಶಕ್ತಿಶಾಲಿ ಎಂದರೆ ಎಲ್ಲರೂ ಅವರೆದುರು ತಲೆಬಾಗಿಸುತ್ತಾರೆ. ಆದರೆ ನೀವು ಇಲ್ಲಿಯವರೆಗೂ ಅವನ ಎದುರು ತಲೆಬಾಗಿಲ್ಲ. ಅರ್ಥಾತ್ ಮಹಾರಾಜ, ನಿಮಗೆ ನೆನಪಿರಬಹುದು, 2 ವರ್ಷಗಳ ಹಿಂದೆ ಒಂದು ವಸಾರನ ವೇಳಕ್ಕೆ ನಾವು ತೆರಳಿದ್ದೆವು. ಅಲ್ಲಿಗೆ ಈ ಧನಂಜಯ ಮೊದಲಿಯಾರ್ ತಮ್ಮನ್ನು ಭೇಟಿಯಾಗಲು ಬಂದಿದ್ದರು. ನಿಮ್ಮೊಂದಿಗೆ ಒಪ್ಪಂದ ಮಾಡಬಯಸಿದ್ದ. ಆದರೆ ನೀವು ಅದರಲ್ಲಿ ಯಾವುದೇ ಆಸಕ್ತಿ ತೋರಲಿಲ್ಲ. ಧನಂಜಯರಿಗೆ ಚದುರಂಗ ಆಡುವ ಅಭ್ಯಾಸವಿದೆ. ರಾತ್ರಿಯ ಸಮಯದಲ್ಲಿ ಅವರು ನಿಮಗೆ ಚದುರಂಗ ಆಡಲು ಆಮಂತ್ರಿಸಿದ್ದರು. ಆದರೆ ನೀವು ನೆನಪಿದೆ ನಮಗೆ. ಆದರೆ ನಾವು ಆಟವನೊಂದಿಗೆ ಆಡಲೇ ಇಲ್ಲ. ಸತ್ಯವಚನ ಮಹಾರಾಜ, ನೀವು ಪುನಃ ವಿಜಯನಗರಕ್ಕೆ ಮರಳಬೇಕಿತ್ತು. ಏಕೆಂದರೆ ಇಲ್ಲಿ ಒಂದು ಸಮಸ್ಯೆ ಉದ್ಭವವಾಗಿತ್ತು. ಪರಿಹಾರ ನೀವೇ ಸೂಚಿಸಬೇಕಾಗಿತ್ತು. ಸತ್ಯ ಮಹಾರಾಜ, ನೀವು ಅವನ ಪ್ರಸ್ತಾವವನ್ನು ನಿರಾಕರಿಸಿದ್ದೇ ಅವನ ಕೋಪಕ್ಕೆ ಕಾರಣವಾಯಿತು. ಬರೀ ಇಷ್ಟೇ? ಈ ಚಿಕ್ಕ ವಿಷಯಕ್ಕೆ ಅವನು ನಮ್ಮೊಂದಿಗೆ ಶತ್ರುತ್ವ ಬೆಳೆಸಿದ್ದಾನೆ, ನಮ್ಮನ್ನು ಸೋಲಿಸ ಬಯಸಿದ್ದಾನೆ. ಕೇವಲ ಇದೊಂದು ವಿಚಾರಕ್ಕಾಗಿ ಅವನು ಮಾತೆಯ ಆಭರಣಗಳೊಂದಿಗೆ ಇಂಥ ತುಚ್ಛ ಕಾರ್ಯವನ್ನು ಎಸಗಿದ್ದಾನೆ. ಹೌದು ಮಹಾರಾಜ, ಆತ ಬಹಳ ಅಹಂಕಾರಿಯಾಗಿದ್ದಾನೆ. ನಾವಿಲ್ಲಿ ಉಪಸ್ಥಿತರಿರುವ ಸಮಸ್ತ ಸಭಾಸದರಿಗೆ ಕೇಳುವುದೇನೆಂದರೆ, ನಿಮಗೆ ಏನನ್ನಿಸುತ್ತದೆ? ಯಾವ ವ್ಯಕ್ತಿ ನಮ್ಮನ್ನು ಕೆಳಮಟ್ಟದಲ್ಲಿ ನೋಡುತ್ತಿದ್ದಾನೆಯೋ, ನಮ್ಮ ರಾಜ್ಯದ ಒಂದು ಭಾಗವನ್ನೇ ಕೇಳುತ್ತಿರುವನೋ ಅವನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಂತಹ ವ್ಯಕ್ತಿಯ ಜೊತೆಗೆ ನಾವು ಹೇಗೆ ವರ್ತಿಸಬೇಕು? ಈಗ ಅಂತಹ ವ್ಯಕ್ತಿಯ ಜೊತೆಗೆ ನಾವು ಏನು ಮಾಡಬೇಕು? ಯಾವ ವ್ಯಕ್ತಿ ನಮ್ಮ ರಾಜ್ಯದ ಮರ್ಯಾದೆಗೆ, ಮಾತೆಯ ಗೌರವಕ್ಕೆ ಧಕ್ಕೆಯನ್ನುಂಟು ಮಾಡುವ ದುಷ್ಟ ಕೆಲಸವನ್ನು ಮಾಡಿದ್ದಾನೆಯೋ, ನಮಗೆ ಅಪಹಾಸ್ಯ ಮಾಡಿದ್ದಾನೆಯೋ, ಅಂತಹ ವ್ಯಕ್ತಿಯ ಜೊತೆಗೆ ನಾವು ಏನು ಮಾಡಬೇಕು? ಯಾವ ವ್ಯಕ್ತಿ ಸ್ವಯಂ ತಪ್ಪು ಮಾಡಿ ನಮ್ಮನ್ನೇ ದೋಷಿ ಎಂದು ಹೇಳುವ ತುಚ್ಛ ತಪ್ಪು ಮಾಡುವಂತಹ ವ್ಯಕ್ತಿಗೆ ಏನು ಮಾಡಬೇಕು ನಾವು? ಯುದ್ಧ. ಕೇಳಿಸಿಕೊಂಡರ ನೀವು? ನಾವು ಮತ್ತು ನಮ್ಮ ಪ್ರಜೆಗಳು ಏನನ್ನು ಬಯಸುತ್ತಿದ್ದೇವೆಂದು ನೀವು ಹೊರಡಿ, ಹೋಗಿ ಹೇಳಿ ನಿಮ್ಮ ಧನಂಜಯ ಮೊದಲಿಯಾರರಿಗೆ ನಾವು ಬರುತ್ತಿದ್ದೇವೆ. ಹೋಗಿ ಅವನಿಗೆ ಎಂತಹ ದಂಡನೆ ನೀಡುತ್ತೇವೆಂದರೆ ಮುಂಬರುವ ಪೀಳಿಗೆಯವರು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಸರ್ವಪ್ರಥಮವಾಗಿ ನಾವು ಮಾತೆಯ ಆಭೂಷಣಗಳನ್ನು ಹಿಂಪಡೆಯುತ್ತೇವೆ. ಅದರ ನಂತರ ನಾವು ನಿಮ್ಮ ಧನಂಜಯ ಮೊದಲಿಯಾರ್ ಅವರ ರಕ್ತದಿಂದ ಮಾತೆಯ ಅಭಿಷೇಕವನ್ನು ಮಾಡುತ್ತೇವೆ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ನನ್ನ ಮುಂದೆ ಸೋತಾಗ ಅವನು ಅವನ ರಾಜ್ಯದ ದಾರಿ ಹಿಡಿಯುತ್ತಾನೆ. ನನಗನಿಸುತ್ತಿದೆ ಕೃಷ್ಣದೇವರಾಯ ಮೂರ್ಖನೆಂದು. ನನಗೆ ಮೊದಲೇ ತಿಳಿದಿದ್ದು ಆತ ಹೀಗೆ ಮಾಡುತ್ತಾನೆಂದು. ಇದೇ ನನ್ನ ಇಚ್ಛೆಯಾಗಿತ್ತು. ತಿನ್ನು ಪುತ್ರ. ಮಂತ್ರಿಗಳೇ, ಒಂದು ಸಂದೇಶ ಕಳಿಸಿ. ಎಲ್ಲ ರಾಜ ಮತ್ತು ಸುಲ್ತಾನರಿಗೆ ಪ್ರತಿ ಸಂದೇಶದ ಜೊತೆಗೆ ಉಡುಗೊರೆಯ ರೂಪದಲ್ಲಿ 10,000 ಚಿನ್ನದ ನಾಣ್ಯಗಳನ್ನು ಕಳುಹಿಸಿ. ಹಾಗೆ ಅವರೆಲ್ಲರಿಗೂ ಹೇಳಿ ಕೃಷ್ಣದೇವರಾಯನ ವಿರುದ್ಧ ಯುದ್ಧ ಮಾಡಲು ಸಿದ್ಧರಾಗುವಂತೆ. ಏನ್ ಹೇಳ್ತಿದ್ದೀರಾ ಪ್ರಭುಗಳೇ? ಮೊಘಲ್ ಸಂಸ್ಥಾನದ ಬಾಬರ್ಗೂ ಸಂದೇಶ ಕಳಿಸಬೇಕಾ? ನಿಮಗಂತೂ ಧನ ಮಾತನಾಡುತ್ತೆ. ಅವರ ಅವಶ್ಯಕತೆ ಕಾಣುವುದಿಲ್ಲ. ಕಂಡರೆ ನಾವು ಸ್ವತಃ ನಾವೇ ಹೋಗುತ್ತೇವೆ ಕರೆಯಲು. ಅದಕ್ಕಾಗಿ ನಾವು ಎಷ್ಟೇ ವೆಚ್ಚವನ್ನು ಭರಿಸಲು ಸಿದ್ಧರಿದ್ದೇವೆ. ಆದರೆ ಅದರ ಅವಶ್ಯಕತೆ ಬರುವುದಿಲ್ಲ.
ಅದಕ್ಕೂ ಮುಂಚೆನೇ ನಾವು ವಿಜಯನಗರ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಿರುತ್ತೇವೆ. ಪ್ರಭುಗಳೇ, ಇದನ್ನೇ ಹೇಳೋದು. ದ್ವೇಷವೂ ನನ್ನದೇ, ಸ್ವಾರ್ಥವೂ ನನ್ನದೇ. ನೀವಂತೂ ಮಹಾನರು, ನೀವು ಬುದ್ಧಿವಂತರು. ಎಲ್ಲ ಭಗವಂತನ ಕೃಪೆ. ಕೃಷ್ಣದೇವರಾಯ ಯುದ್ಧ ಮಾಡಿದರೆ ಪರಾಜಯಗೊಳ್ಳುವನು, ಮತ್ತೆ ಮಾಡದಿದ್ದರೆ ಮತ್ತೆ ಮಾತೆಯ ಆಭರಣಗಳನ್ನು ತೆಗೆದುಕೊಳ್ಳಲು ಅವನು ಇಲ್ಲಿಗೆ ಬರಲೇಬೇಕು ಮತ್ತು ನಮ್ಮ ಆಧೀನದಲ್ಲಾಗುತ್ತಾನೆ. ಈ ದಿನದ ಪ್ರತೀಕ್ಷೆ ಮಾಡುತ್ತಿದ್ದೇವೆ. ಈಗ ನಮ್ಮ ಹೆಸರು ಕೂಡ ಇತಿಹಾಸದ ಪುಸ್ತಕದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲಾಗುತ್ತದೆ. ಯಾಕೆಂದರೆ ಧನ ಮಾತನಾಡುತ್ತೆ. ಯಾವಾಗ ನಮ್ಮ ಧನ ಮಾತನಾಡುತ್ತೋ ದೊಡ್ಡ ದೊಡ್ಡ ರಾಜರ ಸಿಂಹಾಸನಗಳು ಅಲುಗಾಡುತ್ತೆ. ಎಲ್ಲ ಜನರು ಇಷ್ಟೊಂದು ಉತ್ತೇಜಿತರಾಗಿ ಆಕ್ರೋಶದಲ್ಲಿದ್ದಾರೆ. ಯುದ್ಧವೇನಾದರೂ ಸಂಭವಿಸಿದರೆ ಅದರ ನಂತರದ ಪರಿಣಾಮದ ಬಗ್ಗೆ ಯಾರು ಯೋಚಿಸುತ್ತಿಲ್ಲ. ನಾನು ಆವಾಗ್ಲಿಂದ ಇದನ್ನ ನಿಮಗೆ ಹೇಳುವ ಪ್ರಯತ್ನ ಮಾಡ್ತಿದ್ದೇನೆ ಮಂತ್ರಿಗಳೇ. ಕೇವಲ ಯುದ್ಧ ಯಾವುದೇ ಸಮಸ್ಯೆಯ ಅಂತಿಮ ನಿರ್ಣಯವಾಗೋದಿಲ್ಲ. ಯುದ್ಧದಿಂದ ಜನತೆಯ ಮೇಲೆ ಅಹಿತಕರ ಪರಿಣಾಮ ಬೀರುತ್ತೆ. ಯಾರದೋ ಅಹಂಕಾರ ಹಾಗೂ ದ್ವೇಷದಿಂದ ನಡೆಯುವ ಯುದ್ಧದ ಕಾರಣದಿಂದ ಸಾವಿರಾರು ಜನರ ಮೇಲೆ ಕೆಟ್ಟ ಪ್ರಭಾವವೇ ಬೀರುತ್ತೆ. ಸಂಪತ್ತಿನ ನಾಶವಾಗುತ್ತದೆ. ಅದೆಷ್ಟು ಜೀವ ಬಲಿಯಾಗುತ್ತದೋ ತಿಳಿದಿಲ್ಲ. ಧನಂಜಯ ಮೊದಲಿಯಾರು 10,000 ಸುಲ್ತಾನರ ಜೊತೆ ಆಕ್ರಮಣ ಮಾಡ್ತಾರೆ. ನಾವು ನಮ್ಮ ಶಕ್ತಿಯನ್ನು ಮೀರಿ ಹೊಡೆದಾಡಿ ಯುದ್ಧವನ್ನ ಗೆಲ್ತೇವೆ. ನಾವು ಯುದ್ಧದಲ್ಲಿ ಗೆದ್ದು ವಿಜಯಿಗಳಾದ್ರು ವಿಜಯನಗರದ ಅದೆಷ್ಟು ತಾಯಂದಿರು ಮಕ್ಕಳನ್ನು ಕಳ್ಕೋತಾರೋ ಗೊತ್ತಿಲ್ಲ. ಎಷ್ಟು ಹೆಂಗಸರು ವಿಧವೆಯರಾಗ್ತಾರೋ ಹಾಗೂ ಎಷ್ಟು ಮಕ್ಕಳು ಅನಾಥರು. ನೀವೇ ಹೇಳಿ ಮಂತ್ರಿಗಳೇ, ಮಾತೆ ತನ್ನ ಆಭರಣಗಳನ್ನು ಹಿಂಪಡೆದು ಪ್ರಸನ್ನಳಾಗ್ತಾಳ? ಮಕ್ಕಳ ರಕ್ತದಿಂದ ರಂಜಿತವಾದದ್ದು ನಮಗೆ ಅರ್ಥವಾಗುತ್ತದೆ ರಾಮಕೃಷ್ಣ. ಆದರೆ ಏನು ಮಾಡುವುದು? ಏನೂ ಮಾಡದೆ ಮೌನವಾಗಿರಬೇಕೆ? ಇದು ಅಸಂಭವ ಪಂಡಿತ ರಾಮಕೃಷ್ಣ. ಇನ್ನು ನಮ್ಮ ಮಹಾರಾಜ ಕೃಷ್ಣದೇವರಾಯರು ಖಂಡಿತ ಒಪ್ಪುವುದಿಲ್ಲ. ಅವರು ತಮ್ಮ ತಲೆಯನ್ನ ಕತ್ತರಿಸಿಕೊಳ್ಳಲು ಸಿದ್ಧರಾಗುತ್ತಾರೆ, ಆದರೆ ಎಂದೂ ತಮ್ಮ ತಲೆಬಾಗುವುದಿಲ್ಲ. ಈಗ ಸಮಯ ಕೈಮೀರಿ ಹೋಗಿದೆ ರಾಮಕೃಷ್ಣ. ಸದ್ಯಕ್ಕೆ ನಮ್ಮ ಹತ್ತಿರ ಯಾವುದೇ ಮಾರ್ಗ ಇಲ್ಲ. ಒಂದು ಮಾರ್ಗವಿದೆ ಮಂತ್ರಿವರ್ಯ. ಏನದು? ನಾನೇ ಸ್ವತಃ ಧನಂಜಯ್ ಮೊದಲಿಯಾರ ಬಳಿ ಹೋಗ್ತೇನೆ. ಮಹಾರಾಜರಿಗೆ ಈ ವಿಷಯದ ಅರಿವಾಗದೇ ಹೋಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಾಗಿರುತ್ತೆ. ಈ ವಿನಾಶಕಾರಿ ಯುದ್ಧವನ್ನು ತಡೆಯಲು ನನ್ನ ಕಡೆಯಿಂದ ನಾನು ಒಂದು ಪ್ರಯತ್ನ ಮಾಡಲು ಬಯಸ್ತಾ ಇದ್ದೇನೆ ಅಷ್ಟೇ. ನೀವೇನು ಹೇಳುತ್ತಿರುವಿರಿ ಪಂಡಿತ ರಾಮಕೃಷ್ಣ? 2 ರಾಜ್ಯಗಳು ಯುದ್ಧ ಮಾಡಲೆಂದು ಸಿದ್ಧವಾಗಿ ಎದುರು ನಿಂತಿರುವಾಗ ನೀವು ಈ ರೀತಿ ಹೋಗುವುದು ಬಹಳ ಅಪಾಯಕಾರಿಯಾಗುತ್ತದೆ. ನಿಮ್ಮ ಪ್ರಾಣ ಸಂಕಟದಲ್ಲಿ ಸಿಲುಕಬಹುದು. ನನ್ನ ಪ್ರಾಣ ಸಂಕಟದಲ್ಲಿ ಸಿಲುಕಿದ್ರೂ ಪರವಾಗಿಲ್ಲ, ಆದರೆ ನನ್ನ ಪ್ರಾಣ ನಷ್ಟವಾಗುವ ಸಹಸ್ರಾರು ಜೀವಕ್ಕಿಂತ ದೊಡ್ಡದೇನಲ್ಲ. ನನಗೆ ಒಂದು ಅವಕಾಶ ಕೊಡಿ ಮಂತ್ರಿಗಳೇ. ಇಲ್ಲ, ನಾವು ಈ ಅವಕಾಶವನ್ನ ಕೊಡುವುದಿಲ್ಲ. ಒಂದು ಹೆಜ್ಜೆಯೂ ನೀವು ಮುಂದಿಡುವಂತಿಲ್ಲ ರಾಮಕೃಷ್ಣ. ನಿಮಗೆ ಗೊತ್ತಾ, ನಾವಿಬ್ಬರು ಇಲ್ಲಿ ಚರ್ಚಿಸುತ್ತಾ ನಿಂತಿದ್ದೇವೆ. ಅಲ್ಲಿ ನಮ್ಮ ರಾಜ್ಯದ ಸೈನ್ಯ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಅಲ್ಲಿ ನೋಡಿ, ನಮ್ಮ ಸಮಸ್ತ ಸೈನಿಕರು ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದಾರೆ. ಈಗ ಈ ಪರಿಸ್ಥಿತಿಯಂತೂ ನಮ್ಮ ಕೈಮೀರಿ ಹೋಗಿದೆ ಪಂಡಿತ ರಾಮಕೃಷ್ಣ. ಎಲ್ಲ ತಮ್ಮ ತಯಾರಿಗಳಲ್ಲಿ ತೊಡಗಿದ್ದಾರೆ ಮಂತ್ರಿವರ್ಯ. ನನಗೂ ಸಹ ಅವರನ್ನು ಭೇಟಿ ಮಾಡುವ ಅವಕಾಶ ಸಿಗ್ಬೇಕಲ್ವೇ? ಪಂಡಿತ ರಾಮಕೃಷ್ಣ, ನಾವು ಯಾವಾಗಲೂ ನಿಮ್ಮ ಒಳಿತನ್ನೇ ಬಯಸಿದ್ದೇವೆ. ಎಲ್ಲ ಕೆಲಸಗಳನ್ನ ನಿಮ್ಮ ರೀತಿಯಲ್ಲೇ ಮಾಡಲು ಅನುಮತಿ ಕೊಟ್ಟಿದ್ದೆವು. ಆದರೆ ಈ ಬಾರಿ ಸಾಧ್ಯವಿಲ್ಲ. ನೆನಪಿರಲಿ, ಇದು ಯುದ್ಧದ ಪ್ರಸಂಗ, ವಿದೂಷಕ ಮತ್ತು ಸಲಹೆಗಾರನದ್ದಲ್ಲ. ನೀವು ನಿಮ್ಮ ಸೀಮೆಯನ್ನು ಅರಿತುಕೊಂಡರೆ ಒಳ್ಳೆಯದು. ಇದರಲ್ಲಿ ನಿಮ್ಮದು ಯಾವುದೇ ಪಾತ್ರವಿಲ್ಲ. ಇದು ಯುದ್ಧ. ಕಾಳಿಮಾತೆ, ನೀನು ನನಗೆ ಕರುಣಿಸಿದ ಬುದ್ಧಿಶಕ್ತಿಯ ವರದಾನ ಅತ್ಯಂತ ಅವಶ್ಯಕತೆ ಇರುವುದು ಇಂಥ ಸಂದರ್ಭಕ್ಕಾಗಿ. ಶಕ್ತಿ ಕೊಡು ಮಾತೆ, ಶಕ್ತಿ ಕೊಡು.
ವರುಣಮಾಲಾ, ಇದು ಕೈ ಅಲ್ಲ, ಪಾಪಿ ಕೈ. ಈ ಕೈ ನನಗೆ ಕೊಡಿ ಪ್ರಭು. ಬಿಡು. ಈ ಕೈ ನನಗೆ ಕೊಡಿ ಸ್ವಾಮಿ. ಏನ್ ಮಾಡ್ತಾ ಇದ್ದೀರಾ ಪಾಪಿಗಳೇ? 4 ಎಕರೆ. ಗುರುಜಿ, ನಿಮ್ಮ ಸಹಾಯಕ್ಕಾಗಿ ಅಭ್ಯಾಸ ಮಾಡುತ್ತಿದ್ದೇವೆ. ನನ್ನ ಸಹಾಯಕ್ಕೆ ಹೇಗೆ? ಗುರುಜಿ, ನಿಮಗಂತೂ ಗೊತ್ತೇ ಇದೆ, ಗುರುಮಾತೆಯ ಕೈಗಳು ಅತ್ಯಂತ ಕೋಮಲವಾಗಿದೆ. ಅವರ ಕೋಮಲವಾದ ಕೈಗಳಿಂದ ನಿಮ್ಮ ಕಠೋರವಾದ ಕೈಗಳನ್ನು ಕತ್ತರಿಸಿದರೆ ನಿಮಗೆ ಪಾಪ ತಡ್ಕೊಳ್ಳುತ್ತೆ ಗುರುಜಿ. ಆದರೆ ಈ ಕೊಡಲಿ ಇದೆಯಲ್ಲ, ಕೊಡಲಿ ಇದರಿಂದ ಒಂದು ಏಟಿಗೆ ಶರೀರದಿಂದ ನಿಮ್ಮ ಕೈಗಳನ್ನು ಕತ್ತರಿಸಿದರೆ ದೂರ ಎಸೆದು ಬಿಡಬಹುದು. ಅದಕ್ಕೆ ನಾವು ಕೊಡಲಿಯನ್ನು ಹರಿತಗೊಳಿಸುತ್ತಿದ್ದೀವಿ ಅಲ್ಲವೇ ಮಣಿ? ಕೊಡಲಿ ಇನ್ನು ಚೂಪಾಗಿಸಿ ಒಂದೇ ಏಟಿಗೆ ಗುರುಜಿ ಮಾಡಿರುವ ಪಾಪ ಅವರ ಶರೀರದಿಂದ ಕಿತ್ತಾಕ್ಬೇಕು. ದುಷ್ಟ, ನಿಮ್ಮಂತ ಶಿಷ್ಯಂದಿರ ಬದಲು ಯಮರಾಜನ ಕೋಣನೆ ವಾಸಿ. ಅಯ್ಯೋ ನಮ್ಮ ಕೈಗಳ ಶತ್ರುಗಳೇ, ಕೊಡಲೇನು ಹರಿತ ಮಾಡೋದು ನಿಲ್ಲಿಸು. ಇದರ ಶಬ್ದದಿಂದ ನಮ್ಮ ಕಿವಿಯಲ್ಲಿ ರಕ್ತ ಬರುತ್ತಿದೆ. ನಿಲ್ಲಿಸಿ ಮೊದಲು. ನಾವು ನಿಮಗೆ ಮಂತ್ರ ಶಕ್ತಿಯನ್ನು ಪ್ರಯೋಗಿಸಿ ನಿಮ್ಮಿಬ್ಬರನ್ನು ಭಸ್ಮ ಮಾಡುತ್ತೇವೆ. ಹೋಗಿ ಇಲ್ಲಿಂದ, ಹೋಗಿ ಇಲ್ಲಿಂದ. ಈ ಮೂರ್ಖ ಶಿಷ್ಯರು ನನ್ನ ಕೈಗಳನ್ನು ಸತ್ಯವಾಗಿ ಕಡಿದಿದ್ರೆ ಸಾಕು. ಅವಸರವಾಗಿ ಇಲ್ಲಿಂದ ಪಲಾಯನ ಮಾಡಲೇಬೇಕು. ಎಲ್ಲಕ್ಕೂ ಮೊದಲು ವರುಣಮಾಲಾ ಅಥವಾ ಯಾರಾದರೂ ನಮ್ಮನ್ನು ನೋಡಕ್ಕಿಂತ ಮುಂಚೆ ನಾವು ಈ ನಗರದಿಂದಲೇ, ಈ ರಾಜ್ಯದಿಂದಲೇ ದೂರ ಸಂಚರಿಸುತ್ತೇನೆ. ಯುದ್ಧದಿಂದ ಬದುಕ್ತೀವಿ, ಮತ್ತೆ ವರುಣಮಾಲಾನಿಂದಲೂ. ಬಟ್ಟೆ ಗಂಟೆಯಲ್ಲಿ ಅಮ್ಮ, ಶಾಲ್ದಾ, ಅಯ್ಯೋ ಬೇಗ ಬನ್ನಿ. ಶಾಲ್ದಾ ಅಮ್ಮ, ನೋಡು, ಲಾಮನೆ ಕಾಗ್ದ ಕೊಟ್ಟಿದ್ದು. ಮತ್ತೆ ಹೇಳ್ದ ನಿಮ್ಗೆ ಕೊಲಕ್ಕೆ, ಮತ್ತೆ ಅವನು ಹೊರಟೋದ. ಅಮ್ಮ ಶಾರದಾ, ನನಗೆ ಗೊತ್ತು ಈ ಪತ್ರ ನಿಮಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಆದರೆ ನನಗೆ ವಿಶ್ವಾಸವಿದೆ ನೀವು ಅರ್ಥ ಮಾಡಿಕೊಳ್ಳುತ್ತೀರೆಂದು. ಇದನ್ನು ಯಾಕೆ ಮಾಡುತ್ತಿದ್ದೇನೆ ಎಂದು. ನಾನು ಪುನಃ ಹಿಂತಿರುಗುವುದು ಯಾವಾಗ ಮಾತೆಯ ಆಭರಣಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇನೋ ಮತ್ತು ಈ ಯುದ್ಧವನ್ನು ಕೂಡ ನಿಲ್ಲಿಸಿದ ಮೇಲೆ. ಮಂತ್ರಿವರ್ಯರೇ, ನಾನು ಧನಂಜಯರನ್ನ ಭೇಟಿ ಮಾಡಲು ಹೋಗುತ್ತಿದ್ದೇನೆ. ನೀವು ಅನುಮತಿಯನ್ನ ನೀಡದೇ ಹೋದರೂ ಸಹ ನಾನು ಈ ನಿರ್ಣಯವನ್ನ ಮಾಡಿದ್ದೇನೆ. ಆದರೆ ನನ್ನನ್ನು ಕ್ಷಮಿಸಿಬಿಡಿ. ಇಷ್ಟೆಲ್ಲ ಘಟನೆಯನ್ನ ನೋಡಿದರೂ ಕೂಡ ನಾನು ನಿಷ್ಕ್ರಿಯನಾಗಿ ಮನೆಯಲ್ಲಿ ಕುಳಿತುಕೊಳ್ಳಲು ಆಗುವುದಿಲ್ಲ. ನೀವು ಚಿಂತಿಸಬೇಡಿ, ಮಾತೆಯ ಆಶೀರ್ವಾದ ನನ್ನ ಮೇಲಿದೆ. ನಾನು ಹಿಂತಿರುಗಿ ಬಂದ ಮೇಲೆ ನೀವು ಯಾವುದೇ ದಂಡವನ್ನ ವಿಧಿಸಿದರೂ ನನಗೆ ಒಪ್ಪಿಗೆ ಇದೆ. ಈ ಪಂಡಿತ ರಾಮಕೃಷ್ಣನಂತೂ ಯಾರ ಮಾತನ್ನು ಕೇಳುವುದಿಲ್ಲ, ಬೆಲೆ ಕೊಡುವುದಿಲ್ಲ. ಕೇವಲ ಅವರಿಗೇನು ಬೇಕೋ ಅದನ್ನೇ ಮಾಡುತ್ತಾರೆ. ಶಾಲ್ದಾ, ಈ ಲಾಮ ಎಲ್ಲೋದ? ಏನ್ ಮಾಡಲಿದ್ದಾನೆ? ನನಗಂತೂ ಭಯ ಆಗ್ತಿದೆ. ನಮಗೂ ಗೊತ್ತಿಲ್ಲ ಇದೇನಿದು ಮತ್ತು ಎಲ್ಲಿ ಹೋದರೆಂದು. ಹೇ ಕಾಳಿಮಾತೆ, ಅವರನ್ನು ನೀನೇ ರಕ್ಷಿಸು. ಗುರುಜಿ, ನೀವಿಬ್ರು ಈ ಬಟ್ಟೆ ಗಂಟೆ ಇಟ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ? ಗುರುಜಿ, ಶಿಷ್ಯರು ನಿಮ್ಮವರೇ ಆದ್ಮೇಲೆ ನಾವು ಕೂಡ ನಿಮ್ಮ ಹಾಗೆ ವಿಚಾರ ಮಾಡ್ತೇವಲ್ವೇ? ಗುರುಜಿ, ನಿಮಗೆ ಗೊತ್ತಿಲ್ಲವೇ, ಆಕ್ರಮಣಕಾರಿಗಳು ರಾಜ್ಯವನ್ನು ಪ್ರವೇಶಿಸುವಾಗ ಎಲ್ಲದಕ್ಕಿಂತ ಮೊದಲು ಸ್ತ್ರೀಯರ ಮೇಲೆ ಹಾಗೂ ಪಂಡಿತರ ಮೇಲೆ ಆಕ್ರಮಣ ಮಾಡ್ತಾರೆ. ನಿಮ್ಮ ಜೊತೆ ನಾವು ನಮ್ಮ ರಕ್ಷಣೆಯನ್ನು ಮಾಡ್ಕೋಬೇಕಾಗಿದೆ. ನಮ್ಮನ್ನು ಕರ್ಕೊಂಡೋಗಿ ಗುರುಜಿ. ಸರಿ, ಆಯ್ತು. ನೀವಿಬ್ರು ನಮ್ಮ ಜೊತೆಯಲ್ಲಿ ಬನ್ನಿ. ಆದರೆ ನಮ್ಮದೊಂದು ಷರತ್ತಿದೆ. ವರುಣಮಾಲಾಳಿಗೆ ಈ ವಿಷಯದ ಬಗ್ಗೆ ನೀವ್ಯಾರು ಮಾಹಿತಿ ನೀಡೋ ಹಾಗಿಲ್ಲ. ಹೇಳುವುದಿಲ್ಲ ಗುರುಜಿ. ಆದ್ರೇನು? ನಮ್ದು ಒಂದು ಷರತ್ತಿದೆ ಗುರುಜಿ. ಏನು? ನಾಲಾಯಕರೇ, ಗುರು ನಡೆದುಕೊಂಡು ಬರ್ತಿದ್ದಾನೆ ಮತ್ತು ನೀವಿಬ್ರು ಅಶ್ವದ ಮೇಲೆ ಕುಳಿತುಕೊಂಡಿದ್ದೀರಾ. ನಾಚಿಕೆ ಆಗ್ತಿದೆ ಗುರುಜಿ, ನಾಚಿಕೆ ಆಗ್ತಿದೆ. ನೋಡಿ ಎಷ್ಟು ನಾಚಿಕೆ ಆಗಿ ಕೂತಿದ್ದೇವೆ ಅಶ್ವದ ಮೇಲೆ. ಹೌದು ಗುರುಗಳೇ, ನಮ್ಮ ಅಶ್ವಕ್ಕೂ ನಾಚಿಕೆ ಆಗ್ತಿದೆ ಗುರುಗಳೇ. ಅಯ್ಯೋ ಮೂರ್ಖರೇ, ಕನಿಷ್ಠ ಪಕ್ಷ ಈ ಬಟ್ಟೆ ಗಂಟನಾದ್ರೂ ನಿಮ್ಮ ಹತ್ರ ಇರಿಸ್ಕೊಳ್ಳಿ. ಗುರುಜಿ, ನಾವು ಈ ವಿಚಾರದ ಬಗ್ಗೆ ಹಿಂದಿಯೇ ನಿಮಗೆ ತಿಳಿಸಿದ್ದೆವು. ನೀವು ನಮ್ಮ ಮಾತನ್ನು ಈಗಲೂ ಒಪ್ಪದಿದ್ದರೆ ನಾವು ಗುರುಮಾತೆ ಬಳಿಗೆ ಹಿಂತಿರುಗಿ ಹೋಗ್ತೇವೆ. ಬೇಡ. ಅಶ್ವಕ್ಕೆ ನೀರ್ ಬೇಕು ಅನಿಸ್ತಾ ಇರ್ಬೋದು, ನದಿ ಕಡೆ ಹೋಗ್ತಾ ಇದೆ ಗುರುಗಳೇ. ದುಷ್ಟರೇ, ನದಿಯಲ್ಲಿ ನಾವು ನಿಮ್ಮನ್ನು ಎಸೆತೇವೆ. ಅದರ ಹಿಂದೆ ಒಂದು ಮೊಸಳೆಯನ್ನು ಸಹ ಬಿಡುತ್ತೇವೆ. ಹಾಗೆ ಮಾಡಿ ಗುರುಗಳೇ, ಬನ್ನಿ ಅಶ್ವದ್ ಮೇಲೆ ಕುಳಿತುಕೊಳ್ಳಿ. ನಾವೇ ನಡೆದುಕೊಂಡೋಗಿ ಗುರುಮಾತೆಗೆ ಎಲ್ಲಾ ಸತ್ಯ ವಿಷಯವನ್ನು ತಿಳಿಸುತ್ತೇವೆ. ಬನ್ನಿ ಕುಳಿತುಕೊಳ್ಳಿ. ನಾವು ನಡ್ಕೊಂಡೇ ಬರ್ತೇವೆ. ನನ್ನ ಪ್ರಿಯ ಶಿಷ್ಯರೇ,
ನೀವೇ ಕೂತ್ಕೊಳ್ಳಿ. ಎಲ್ಲ ನಿಮ್ಮ ಆಜ್ಞೆಯಂತೆ ಗುರುಗಳೇ. ನೀವು ಗುರುಗಳು, ನಾವು ಶಿಷ್ಯಂದ್ರು. ನಾವು ನಿಮ್ಮ ಆಜ್ಞೆಯನ್ನು ಹೇಗೆ ಮೀರುವುದಕ್ಕೆ ಸಾಧ್ಯ? ಹೇ ಈಶ್ವರ, ಒಂದು ಅಶ್ವವನ್ನು ನಮಗೂ ಸಹ ಕಳಿಸು. ಹೊರಟಿದ್ದು ಆಯ್ತು ರಾಮ, ಆದ್ರೆ ಅಲ್ಲಿಗೆ ಹೋಗಿ ಏನ್ ಮಾಡ್ಬೇಕು ಅಂತ ಯೋಚಿಸಿದ್ಯಾ ರಾಮ? ಇಲ್ಲ ಬಂಧು, ನನಗೆ ಬೇರೆ ಯಾವುದು ಮಾರ್ಗ ಇರಲಿಲ್ಲ. ಈಗ ಅಲ್ಲಿ ತಲುಪಿಯೇ ಏನ್ ಮಾಡಬೇಕು ಅಂತ ನೋಡಬೇಕಾಗಿದೆ. ರಾಮ ನೋಡು, ಸೂರ್ಯ ಪಶ್ಚಿಮ ದಿಕ್ಕಿನಿಂದ ಉದಯಿಸುತ್ತಿದ್ದಾನೆ. ಇದೇನಿದು? ಗುರುಗಳು ನಡ್ಕೊಂಡು ಶಿಷ್ಯರ್ ಕುದುರೆ ಮೇಲೆ. ಗುರುಜಿ, ನೀವು ಮುಂಜಾವಿನಿಂದ ಬೇಡಿಕೊಂಡಿದ್ದೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತದೆ. ಹೇಗೆ? ಅಲ್ಲಿ ನೋಡಿ, ಮುಂದೆ ಮುಂದೆ ಅಶ್ವ ಬರುತ್ತಿದೆ. ಗುರುಜಿ, ಅಲ್ಲಿ ಪಂಡಿತ ರಾಮಕೃಷ್ಣ ಅಶ್ವದ ಮೇಲೆ ಕುಳಿತು ಬರುತ್ತಿದ್ದಾನೆ. ಪ್ರಣಾಮ್ ಗುರುವರ್ಯ. ಪ್ರಣಾಮಗಳು. ಇದೆಂತಹ ಪರಿಸ್ಥಿತಿ? ಗುರು ಕಾಲ್ನಡಿಗೆಯಲ್ಲಿ, ಶಿಷ್ಯರು ಅಶ್ವದ ಮೇಲೆ. ನಾನು ಹೇಳ್ತೀನಿ. ನಾವ್ ಹೇಳ್ತೀವಿ. ಅದೇನೆಂದ್ರೆ, ಒಬ್ಬ ಒಳ್ಳೆಯ ಗುರುಗಳ ಕರ್ತವ್ಯ ಆಗಿರುತ್ತದೆ ಅದು ಶಿಷ್ಯರಿಗೆ ಕಷ್ಟ ಬರದೇ ರೀತಿ ನೋಡ್ಕೊಳ್ಳೋದು. ನಾವ್ ಅದನ್ನೇ ಮಾಡ್ತಿದ್ದೇವೆ. ಇವರಿಗೆ ಯಾವುದೇ ಕಷ್ಟವಾಗಬಾರದು, ಅದಕ್ಕೋಸ್ಕರ ನಾವು ಇವ್ರನ್ನ ಅಶ್ವದ ಮೇಲೆ ಕೂರಿಸಿದ್ದೇವೆ. ನೋಡಿ ನೋಡಿ, ಬಟ್ಟೆ ಗಂಟನ್ ಸಹ ನಾವೇ ಹೊತ್ಕೊಂಡು ಬರ್ತಿದ್ದೇವೆ. ವಾ, ಧನ್ಯರು ಗುರುದೇವ, ನೀವಂತೂ ಧನ್ಯರು. ಅದಂತೂ ಸತ್ಯ. ಹಾಗೆ ನೀವು ಎಲ್ಲಿಗೆ ತೆರಳುತ್ತಿದ್ದೀರಿ? ನಾವೆಲ್ಲರೋದು ವನವಾಸಕ್ಕೆ. ವನವಾಸಕ್ಕೆ? ಅಶ್ವ, ಶಿಷ್ಯ ಮತ್ತು ಗಂಟಿನ ಜೊತೆ ವನವಾಸಕ್ಕೆ ಹೋಗ್ತಿದ್ದೀರಾ? ನೀವು ಕೂಡ ಅಶ್ವದ ಜೊತೆ ಅಲ್ಲಿಗೆ ತೆರಳ್ತಿದ್ದೀರಾ ಅಲ್ವೇ? ಇಲ್ಲ ಇಲ್ಲ ಗುರುವರ್ಯ, ನಾನು ದೂರದ ರಾಜ್ಯಕ್ಕೆ ತೆರಳುತ್ತಿದ್ದೇನಲ್ವೇ? ಹಾಗೆ ನನಗೂ ಸಹ ಗೊತ್ತು, ನೀವು ವನವಾಸಕ್ಕಲ್ಲ, ವಿಜಯನಗರ ಬಿಟ್ಟು ಪಲಾಯನ ಮಾಡ್ತಿದ್ದೀರಿ ಅಲ್ವಾ? ಹೌದು. ಇಲ್ಲ, ನಾವೇಕ ಪಲಾಯನ ಮಾಡುತ್ತೇವೆ? ಯುದ್ಧದ ಕಾರಣದಿಂದ. ನಮಗೆಂತ ಭಯ? ನಾವಂತೂ ನಮ್ಮ ಮಂತ್ರದ ಶಕ್ತಿಯಿಂದ ಶತ್ರುಗಳನ್ನು ಭಸ್ಮ ಮಾಡ್ಬಿಡ್ತೇವೆ. ನಾನು ಅದನ್ನು ಮಾಡಲಾಗುವುದಿಲ್ಲ ಗುರುಗಳೇ. ನಮಗದು ಗೊತ್ತು. ಹೌದು, ನಿಮ್ಮ ಮುಂದೆ ಏನು ಮುಚ್ಚಿಡ್ಲಿ? ನಿಜ ಹೇಳ್ಬೇಕಂದ್ರೆ ನಾನು ನನ್ನ ಸುರಕ್ಷತೆಗಾಗಿ ವಿಜಯನಗರದಿಂದ ಪಲಾಯನ ಮಾಡ್ತಿದ್ದೇನೆ, ಓಡ್ ಹೋಗ್ತಿದ್ದೇನೆ. ನಾವು ಸಹ ಗುರುಜಿ ಜೊತೆ ವಿಜಯನಗರದಿಂದ ಓಡೋಗ್ತಿದ್ದೇವೆ. ಆದ್ರೆ ನೀವೆಲ್ಲಿಗೆ ಹೊರಟಿದ್ದೀರಿ ರಾಮಕೃಷ್ಣರೇ? ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ, ಸಂಪೂರ್ಣವಾಗಿ ಸುರಕ್ಷಿತವಾಗಿರುವ ಪ್ರದೇಶಕ್ಕೆ, ವಿಶ್ವದ ಅತಿ ದೊಡ್ಡ ವ್ಯಕ್ತಿಯ ರಾಜ್ಯಕ್ಕೆ. ಅವನ ಸಮಕ್ಷದಲ್ಲಿ ಎಲ್ಲಾ ದೊಡ್ಡ ಮಹಾರಾಜ ಸುಲ್ತಾನರು ನಿಂತು ತಲೆಬಾಗ್ತಾರೆ. ಅಂತಹ ದೊಡ್ಡ ಮನುಷ್ಯ ಯಾರು ನಮಗೆ ಗೊತ್ತಿಲ್ಲದಿರೋ ಹಾಗೆ ಅವರು ನಿಮ್ಮನ್ನು ಹೇಗೆ ಅವರೊಂದಿಗೆ ಸೇರಿಸ್ಕೊಳ್ತಿದ್ದಾರೆ? ಏನ್ ಹೇಳಿ ಗುರುವರಿರೇ, ಬಹಳ ದಯಾತ್ಮಕ ಮನುಷ್ಯ. ನಮ್ಮಂತ ಪಂಡಿತರಿಗಂತೂ ತುಂಬಾ ಗೌರವ ಕೊಡ್ತಾರೆ. ಹೌದಾ? ನಾವು ಪಂಡಿತರೇ, ನಾವಂತೂ ಮಹಾಪಂಡಿತರು. ನಾವು ಬರುತ್ತೇವೆ. ನಾವು ಚಿಕ್ಕ ಪಂಡಿತರೇ. ಆದ್ರೆ ಈ ಸಜ್ಜನ ವ್ಯಕ್ತಿ ಯಾರು? ಆ ಸಜ್ಜನ ಯಾರಂದ್ರೆ ಧನಂಜಯ ಮೊದಲಿಯಾರ್. ಹೌದು ಗುರುಗಳೇ, ನಾನು ಅವ್ರನ್ನೇ ಭೇಟಿ ಮಾಡಲು ಹೋಗ್ತಿದ್ದೇನೆ. ನನ್ನ ಮಾತನ್ನ ಕೇಳಿ ಗುರುಗಳೇ, ನೀವು ನನ್ನೊಡನೆ ಬನ್ನಿ. ಅದೇನೆಂದ್ರೆ, ನಾನು ಅವ್ರಲ್ಲಿ ಕೇಳ್ಕೊತೇನೆ ಯುದ್ಧ ಬೇಡ ಅಂತ. ಆಗ್ಲೇ ನಾವು ಸುರಕ್ಷಿತವಾಗಿರ್ಬಹುದಲ್ವೇ? ನಿಮ್ಮಂಥ ಜ್ಞಾನಿಗಳು ನಮ್ಮೊಂದಿಗಿದ್ದಾರಂದ್ರೆ ಈ ಕೆಲಸ ಸುಲಭವಾಗುತ್ತೆ. ಎಂತ ಮಾತಿದು? ಮೂರ್ಖರು ನೀವು. ಸ್ವತಃ ನೀವೇ ಮೃತ್ಯುವಿನ ಮುಂದೆ ಹೋಗ್ತಿದ್ದೀರಾ, ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀರಾ. ಹೋಗೋಣ ಬನ್ನಿ ಗುರುಜಿ, ಪಂಡಿತ ರಾಮಕೃಷ್ಣರೊಡನೆ ನಾವು ಸುರಕ್ಷಿತವಾಗಿ ಇರ್ತೇವೆ. ಹೌದು ಗುರುಜಿ, ನೀವು ನೋಡಿಲ್ಲವೇ, ಪಂಡಿತ್ ರಾಮಕೃಷ್ಣ ತಮ್ಮನ್ನು ಹಾಗೂ ನಿಮ್ಮನ್ನು ಸಹ ಸಮಸ್ಯೆಗಳಿಂದ ಬಚಾವ್ ಮಾಡುತ್ತಲೇ ಬಂದಿದ್ದಾನೆ. ಈತ ಯುದ್ಧ ನಿಲ್ಲಿಸುವಲ್ಲಿ ಸಫಲನಾದರೆ ನಿಮಗೆ ಲಾಭವಾಗುತ್ತದೆ ಗುರುಜಿ. ಹೇಗೆ? ನೀವು ಮುಂಚಿನಿಂದಲೂ ಹೇಗೆ ಮಾಡುತ್ತಿದ್ದರು ಹಾಗೆ ಗುರುಗಳೇ, ಯುದ್ಧ ನಿಲ್ಲಿಸುವ ಶ್ರೇಯಸ್ಸು ನಿಮ್ಗೆ ಲಭಿಸುತ್ತದೆ. ಹಾಗೆಯೇ ಯುದ್ಧ ನಿಲ್ಲಿಸುವುದರಲ್ಲಿ ವಿಫಲರಾದರೆ ಆಗ ಸಹದೇವನ ತರ ಪಕ್ಷ ಬದಲಾಯಿಸಿ ಗುರುಗಳೇ, ಆ ರಾಮನ ವಿರುದ್ಧ ನಿಂತ್ಕೊಳ್ಳಿ. ಪಂಡಿತ ರಾಮಕೃಷ್ಣ, ಹೇಳಿ ಗುರುವರ್ಯ. ನಾವು ವಿಜಯನಗರದ ಸಾಮ್ರಾಜ್ಯಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಲು ಸಿದ್ಧರಾಗಿದ್ದೇವೆ. ನಮಗೆ ತಿಳಿದಿದೆ ಗುರುವರ್ಯ. ನಾವು ಅವಶ್ಯವಾಗಿ ನಿಮ್ಮೊಡನೆ ಬರುತ್ತೇವೆ. ನನಗೆ ಇದು ತಿಳಿದಿತ್ತು ಗುರುವರ್ಯರೇ. ನಿಮಗೆ ಇದು ತಿಳಿದಿರಬೇಕು. ನಿಮಗೆ ನನ್ನ ಅನುಭವ ಮತ್ತು ಜ್ಞಾನದ ಅವಶ್ಯಕತೆ ಬರಬಹುದು ಎಂದು. ಅವಶ್ಯವಾಗಿ. ಧನ್ಯವಾದ ಗುರುಗಳೇ, ನಿಮಗೆ ಬಹಳ ಬಹಳ ಧನ್ಯವಾದ. ಇದು ನಿಮಗೆ ತಿಳಿದಿದೆಯೇ? ನಿಜವಾಗಿಯೂ ನೀವಂತೂ ಬಹಳ ಬುದ್ಧಿವಂತರಾಗಿರುವಿರಿ. ರಾಮ, ಮುದ್ದಿನ ತಲೆಯಲ್ಲಿ ಬೇರೆ ಏನೋ ಸನ್ಸ್ ನಡೀತಾ ಇದೆ. ಏ ಕತ್ತೆಗಳೇ, ಅಶ್ವದಿಂದ ಕೆಳಗಿಳಿಯಿರಿ. ಈಗ ಅಶ್ವದ ಮೇಲೆ ನಾವು ಕೂರುತ್ತೇವೆ. ಇಲ್ಲ ಗುರುಗಳೇ. ಗುರುಜಿ ಇಳಿಯಿರಿ. ಇಲ್ಲ ಎಂದರೆ ಈ ಅರಣ್ಯದ ಮಧ್ಯದಲ್ಲಿ ನಿಮ್ಮನ್ನು ಬಿಟ್ಟು ಹೊರಡುತ್ತೇನೆ. ಗುರುಗಳೇ. ಅಯ್ಯೋ, ಏನಾಯ್ತು? ತಗೋ, ಧಾನ್ಯಗಳನ್ನ ಹಾಕು. ಪಾರಿವಾಳಕ್ಕೆ ಧಾನ್ಯಗಳನ್ನ ಹಾಕು.
ಅರೆ ಪುತ್ರ, ಮಣ್ಣಿದು, ಮಣ್ಣಿನಲ್ಲಿ ಆಟ ಆಡಬಾರ್ದು. ತಿಳಿತ ಪುತ್ರ? ಪುತ್ರ ಸೂರ್ಯ, ಕಲ್ಲಿನೊಂದಿಗೆ ಆಟ ಆಡಬಾರ್ದು. ಇದು ತಗೋ, ಪಾರಿವಾಳಗಳನ್ನ ಕೂಗು. ಸ್ವಾಮಿ, ನಿಮ್ಮ ಸರ್ವ ಸಂದೇಶಗಳನ್ನು ತಲುಪಿಸಿದ್ದೇನೆ. ಸಂಬಂಧಿತ ರಾಜ ಹಾಗೂ ಸುಲ್ತಾನರ ಬಳಿಗೆ ತಲುಪಿದೆ. ಎಲ್ಲ ಭಗವಂತನ ಕೃಪೆ. ಆರಿಸಿ ಸೈನಿಕರನ್ನ ಭರ್ತಿ ಮಾಡಿಕೊಳ್ಳುತ್ತಿದ್ದೇವೆ. ಅವರಿಗೆ ದ್ವಿಗುಣ ವೇತನವನ್ನು ಕೊಡುವ ಮಾತಾಗಿದೆ. ಅದರ ಜೊತೆಗೆ ಯುದ್ಧ ನಂತರ ಸಿಗುವ ದಕ್ಷಿಣೆಯನ್ನು ಕೂಡ ಘೋಷಿಸಿದ್ದೇವೆ ಸ್ವಾಮಿ. ಮಂತ್ರಿಗಳೇ, ಒಳ್ಳೆ ಧಾನ್ಯಗಳನ್ನ ಹಾಕಿದ್ರೆ ತುಂಬಾ ಪಾರಿವಾಳಗಳು ಬರುತ್ತೆ. ವಾಹ್ ವಾಹ್ ಸ್ವಾಮಿ, ವಾಹ್. ಅಯ್ಯೋ, ನಮ್ಮ ಪುತ್ರ ನಿಲ್ಲೋದ? ಇಷ್ಟೊತ್ತು ಇಲ್ಲೇ ಇದ್ದ. ಸೂರ್ಯ, ಸೂರ್ಯ! ಸೂರ್ಯ, ಸೂರ್ಯ, ಸೂರ್ಯಕುಮಾರ! ಧನಂಜಯ ಅವರೇ, ನನ್ನ ಪ್ರಾಣವೇ ಹೋದಂತಾಯ್ತು. ನಾವಂತೂ ಸರಿಯಾದ ಸಮಯಕ್ಕೆ ಬಂದ್ವಿ ಧನಂಜಯರವರೇ. ಆದ್ದರಿಂದ ಪಂಡಿತ ರಾಮಕೃಷ್ಣರು ನಿಮ್ಮ ಬಾಲಕನನ್ನು ರಕ್ಷಣೆ ಮಾಡಿದ್ದಾರೆ. ಆದ್ದರಿಂದ ನಿಮ್ಮ ಸುಂದರವಾದ ಬಾಲಕ ಬಾವಿಯಲ್ಲಿ ಬೀಳೋದ್ರಿಂದ ಬಚಾವಾದ. ನಾವು ನಿಮಗೆ ಆಭಾರಿಯಾಗಿದ್ದೇವೆ ಪಂಡಿತ ರಾಮಕೃಷ್ಣ. ಇವರು ನಮ್ಮ ಗುರುಗಳಾದ ಪಂಡಿತ ತಥಾಚಾರ್ಯ. ಇವರು ಸಹ ಈ ಕಾರ್ಯದಲ್ಲಿ ಸ್ವಲ್ಪ ಸಹಾಯ ಮಾಡಿದ್ದಾರೆ. ಆದ್ದರಿಂದಲೇ ಪಂಡಿತ ರಾಮಕೃಷ್ಣರು ಈ ಬಾಲಕನನ್ನು ರಕ್ಷಣೆ ಮಾಡಲು ಸಾಧ್ಯವಾಗಿತ್ತು. ನಾವು ನಿಮಗೂ ಆಭಾರಿಯಾಗಿದ್ದೇವೆ ತಥಾಚಾರ್ಯರೇ. ಬನ್ನಿ, ನೀವು ಇಲ್ಲಿಯವರೆಗೂ ಆಗಮನಕ್ಕೆ ಕಾರಣವೇನೆಂದು? ಇವರು ನಮ್ಮ ರಾಜ್ಯದ ಗುರುಗಳು ಪಂಡಿತ ತಥಾಚಾರ್ಯರು, ಹಾಗೂ ನಾನು ಮಹಾರಾಜ ಕೃಷ್ಣದೇವರಾಯರ ವಿಶೇಷ ಸಲಹೆಗಾರ ಪಂಡಿತ ರಾಮಕೃಷ್ಣ. ನಿಮ್ಮ ಬಗ್ಗೆ ಬಹಳ ಕೇಳಿದ್ದೇವೆ ನಾವು. ನಮ್ಮ ಬಗ್ಗೆ ಕೇಳಿಲ್ವೇ? ಇಂದು ನಿಮ್ಮ ದರ್ಶನ ಕೂಡ ನಮಗೆ ಆಯಿತು. ಹೇಳಿ, ಕೃಷ್ಣದೇವರಾಯ ಯಾವ ಉದ್ದೇಶದಿಂದ ನಿಮ್ಮನ್ನು ನಮ್ಮಲ್ಲಿಗೆ ಕಳಿಸಿದ್ದಾರೆ? ವಿಜಯನಗರ ಸಾಮ್ರಾಜ್ಯದ ಮೇಲಾಗುವ ಪ್ರಳಯದಿಂದ ಭಯಭೀತರಾಗಿದ್ದಾರೇನು? ಕಾಲ ಮೀರಿ ಹೋಗಿದೆ. ಅವರೇ ಸ್ವಯಂ ಇಲ್ಲಿಗೆ ಬರಬೇಕಾಗಿತ್ತು. ನಾವು ಕಳುಹಿಸಿದ ಸಂದೇಶದ ಹಾಗೆ ನಡೆದುಕೊಳ್ಳಬೇಕಿತ್ತು. ಮಹಾರಾಜ ಕೃಷ್ಣದೇವರಾಯರು ನಮ್ಮನ್ನ ಇಲ್ಲಿಗೆ ಕಳಿಸಿಲ್ಲ. ಅವ್ರಿಗೆ ನಾವಿಲ್ಲಿ ನಿಮ್ಮನ್ನು ಭೇಟಿಯಾಗಲು ಬಂದಿರುವ ಬಗ್ಗೆ ಯಾವ ಜ್ಞಾನವೂ ಇಲ್ಲ. ನಾವಿಲ್ಲಿ ನಮ್ಮ ಇಚ್ಛೆಯಿಂದ ಬಂದಿದ್ದೇವೆ. ನೀವು ಅವರಿಗೆ ಸೂಚಿಸಿ ಬಂದಿರುವಿರೋ ಅಥವಾ ಹಾಗೆ ಬಂದಿರುವಿರೋ? ನೀವು ಇಲ್ಲಿಗೆ ಬಂದಿರುವ ಉದ್ದೇಶ ಕೃಷ್ಣದೇವರಾಯರ ರಕ್ಷಣೆಗಾಗಿ ಅಲ್ಲವೇ? ಇಲ್ಲ, ನಾವಿಲ್ಲಿ ನಿಮ್ಮ ರಕ್ಷಣೆಗಾಗಿ ಬಂದಿದ್ದೇವೆ. ಮಹಾರಾಜ ಶ್ರೀ ಕೃಷ್ಣದೇವರಾಯರಿಂದ ನೋಡಿ ಧನಂಜಯ ಅವರೇ, ನಾವಿಲ್ಲಿ ನಿಮ್ಮ ಹಾಗೂ ಅಸಂಖ್ಯಾತ ಜನರ ಸುರಕ್ಷತೆಗಾಗಿ ಬಂದಿದ್ದೇವೆ. ಈ ಯುದ್ಧದಿಂದಾಗುವ ನಷ್ಟದ ಬಗ್ಗೆ ತಿಳಿಸೋದಕ್ಕೆ. ಮಾತೆ ಆಭರಣಗಳನ್ನ ಅಪಹರಿಸಿ ನೀವು ದೊಡ್ಡ ತಪ್ಪನ್ನೇ ಮಾಡಿದ್ದೀರಿ. ಕ್ಷಮಿಸಿ, ಆದರೆ ಇದರಿಂದ ನಿಮಗೆ ನಾಚಿಕೆ ಆಗಬೇಕು. ಇದು ಮಹಾಪಾಪ. ದಯಮಾಡಿ ಆ ಆಭರಣಗಳನ್ನು ಹಿಂದಿರುಗಿಸಿ, ಇಲ್ಲದಿದ್ದರೆ ಸರ್ವನಾಶವಾಗುತ್ತೀರಿ. ಇದೇನು ಮಾಡುತ್ತಿರುವೆ ಪಂಡಿತ ರಾಮಕೃಷ್ಣ? ಎಲ್ಲರ ಸರ್ವನಾಶ ಮಾಡುತ್ತೀಯಾ? ನಾನಂತೂ ಸತ್ಯವನ್ನೇ ಹೇಳುತ್ತಿದ್ದೇನೆ ಗುರುವರಿಯರೇ. ನೋಡಿ ಧನಂಜಯ ಅವರೇ, ಏನಾದರೂ ಸಮಸ್ಯೆ ಇದ್ದರೆ ನಾವದನ್ನು ಕೂತು ಚರ್ಚಿಸಿ ಬಗೆಹರಿಸೋಣ. ಮಾತೆಯ ಆಭರಣ ಅತ್ಯಂತ ಪವಿತ್ರ ಹಾಗೂ ಅಮೂಲ್ಯವಾದ್ದು. ಅದನ್ನು ಕಳ್ಳತನ ಮಾಡುವುದು ಅತ್ಯಂತ ಪಾಪದ ಕೆಲಸವಾಗಿದೆ.
ನಿಮಗೆ ನನ್ನ ಸಲಹೆ ಏನೆಂದರೆ ಅದನ್ನು ಶೀಘ್ರವಾಗಿ ಹಿಂದಿರುಗಿಸಿ. ಇದರಲ್ಲಿ ಎಲ್ಲರಿಗೂ ಹಾಗೂ ವಿಶೇಷವಾಗಿ ನಿಮಗೂ ಒಳಿತಾಗುತ್ತದೆ. ಅಸಂಭವ. ಅವರಿಂದ ನಮ್ಮ ಘನತೆಗೆ ಧಕ್ಕೆ ಉಂಟಾಗಿದೆ. ಅದರ ಪ್ರತಿಕಾರವನ್ನು ನಾವು ಪಡೆಯುತ್ತೇವೆ. ಸನ್ಮಾನ ಪ್ರಕಟವಾಗುತ್ತೋ ಅಭಿಮಾನ ಪ್ರಕಟವಾಗುತ್ತೋ ಈ ಬಗ್ಗೆ ನಿಮಗೂ ಸಹ ತಿಳಿದಿದೆ. ರಾವಣನ ಬಗ್ಗೆಯೂ ಅಭಿಮಾನ ಇರಲಿಲ್ಲ. ಈತ ನಿಮ್ಮನ್ನು ರಾವಣನಿಗೆ ಹೋಲಿಸುತ್ತಿದ್ದಾರೆ ಸ್ವಾಮಿ. ನೀವೇಕೆ ಮಧ್ಯದಲ್ಲಿ ಮಾತನಾಡುತ್ತಿರುವಿರಿ? ಶಾಂತರಾಗಿರಿ. ಪಂಡಿತ ರಾಮಕೃಷ್ಣ, ಇದೇನು ಮಾಡ್ತಿರುವಿ ನೀನು? ಇಲ್ಲಿವರೆಗೂ ಬಂದು ಇವರಿಗೆ ಅವಮಾನ ಮಾಡುತ್ತಿರುವೆಯಾ? ಗುರುಗಳೇ, ನಾನಂತೂ ಇವರಿಗೆ ಸಲಹೆ ನೀಡ್ತಿದ್ದೇನೆ. ಇವರ ಸರ್ವನಾಶವು ರಾವಣನ ರೀತಿಯೇ ಆಗುತ್ತದೆ ಅಂತ. ಎಂತ ದುಸ್ಸಾಹಸ ನಿಮ್ಮದು! ನಮ್ಮ ರಾಜ್ಯಕ್ಕೆ ಬಂದು ನಮಗೆ ಎದುರಿಸುತ್ತಿದ್ದೀರಾ? ಒಂದು ವೇಳೆ ನಾನು ಬಯಸಿದರೆ ಇದೇ ಕ್ಷಣ ನಿಮಗೆ ಮರಣದಂಡನೆ ನೀಡಬಹುದು. ನಾವೇನು ಹೇಳಿಲ್ಲ. ಇದೆಲ್ಲ ಇವನ ಮಾತುಗಳು. ನಮಗೆ ಆಜ್ಞೆಯನ್ನು ನೀಡಿರಿ, ನಾವು ತೆರಳುತ್ತೇವೆ. ನಿಮ್ಮನ್ನು ಭೇಟಿಯಾಗಿ ಅತಿ ಪ್ರಸನ್ನವಾಯಿತು. ಪುನಃ ಸಿಗೋಣ. ಬರುತ್ತೇವೆ. ಪ್ರಣಾಮಗಳು. ಸೈನಿಕರೇ, ರಾಮ, ನಿನ್ ಬಾಯಿ ಮೇಲೆ ನೀನ್ ಹಿಡ್ತಾ ಇಟ್ಕೊಳಕ್ ಆಗಲ್ವಾ? ಏನ್ ಮಾಡಕ್ ಬಂದೆ? ಏನ್ ಮಾಡ್ಬಿಟ್ಟೆ ನೀನು? ಯುದ್ಧ ಯಾವಾಗ ಅಂದ್ರೆ ಅವಾಗ ಆಗ್ತಾ ಇತ್ತು. ಅದಕ್ ಮುಂಚೆ ನೀನೇ ಸಾಯ್ತ್ಯಾ? ಯುದ್ಧವನ್ನು ನಿಲ್ಲಿಸಲೇಬೇಕು ಬಂಧು. ಹಾಗೆ ಮಾತೆಯ ಆಭರಣಗಳನ್ನು ಕೂಡ ಹಿಂಪಡಿಬೇಕು. ಪುನಃ ನೀನು ವಿಜಯನಗರಕ್ಕಲ್ಲ, ಸೀದಾ ಸ್ಮಶಾನಕ್ಕೆ ಹೋಗ್ತೀಯಾ? ಯಾಕೆಂದ್ರೆ ನೀನ್ ಯೋಚಿಸ್ತಿದ್ಯಲ್ಲ, ಅದು ಅಸಂಭವ. ಅಸಂಭವ ಶಬ್ದದಲ್ಲಿ ಸಂಭವವೂ ಅಡಗಿದೆ. ನೀನು ಮಾತೆಯ ಶಕ್ತಿ ಮೇಲೆ ವಿಶ್ವಾಸ ಇಡು. ಯುದ್ಧದಲ್ಲಿ ಸೋಲುವವನು ಮೊದಲೇ ಧೈರ್ಯವನ್ನು ಕಳೆದುಕೊಂಡಿರ್ತಾನೆ. ಈಗ ಮುಂದೇನಾಗುತ್ತದೆ ನೋಡಬೇಕಾಗಿದೆ. ಮಹಾರಾಜ. ಮಹಾಮಂತ್ರಿಗಳೇ, ಮಹಾರಾಜ, ನಮ್ಮ ಬಳಿ 40,000 ಸಿಪಾಯಿಗಳಿದ್ದಾರೆ. 5,000 ಅಶ್ವಸೇನೆ ಹಾಗೂ 1,000 ಆನೆಗಳು. ಮಚಿಲಿಪಟ್ಟಣದಿಂದ ನಿಮ್ಮ ಸಹೋದರ ಶ್ರೀ ಅಚ್ಯುತ್ಯ ದೇವರು ತಮ್ಮ ಸಮಸ್ತ ಸೇನೆಯೊಂದಿಗೆ ಹಾಗೂ ಅನ್ಯ ಸಾಮಂತರ ಜೊತೆ ಯುದ್ಧ ಭೂಮಿಯ ಕಡೆಗೆ ಬರುತ್ತಿದ್ದಾರೆ ಮಹಾರಾಜ. ಹಾಗಾದರೆ ಶತ್ರುಗಳ ಸೇನೆ? ಮಹಾರಾಜ, ಗುಪ್ತಚಾರರ ಅನುಸಾರದಂತೆ ಅವರ ಬಳಿ 2,000 ಕಾಲ್ದಳವಿದೆ, 20,000 ಅಶ್ವಸೇನೆ ಇದೆ ಹಾಗೂ 5,000 ಆನೆಗಳಿವೆ. ಹೀಗನಿಸುತ್ತಿದೆ ಮಹಾರಾಜ, 20 ಸೇನೆಯನ್ನ ಒಟ್ಟುಗೂಡಿಸಿ ಒಂದು ಸೇನೆಯನ್ನ ಸಿದ್ಧಪಡಿಸಿದ್ದಾರೆ. ಮಹಾರಾಜ, ಅವರ ಅಸ್ತ್ರಶಸ್ತ್ರ ನಮಗಿಂತ 5 ಪಟ್ಟು ಹೆಚ್ಚಿದೆ. ಅವರ ಸೇನೆ ನಮಗಿಂತ 5 ಪಟ್ಟು ಶಕ್ತಿಶಾಲಿಯಾಗಿದೆ. ಶಕ್ತಿಶಾಲಿ ಅಲ್ಲ ಮಹಾಮಂತ್ರಿಗಳೇ, ಕೇವಲ ಇದೊಂದು ಪಟ್ಟು ವಿಶಾಲವಾಗಿದೆ ಅಷ್ಟೇ. ಏಕೆಂದರೆ ಶಕ್ತಿ ಧೈರ್ಯದಲ್ಲಿದೆ ಹೊರತು ಸಂಖ್ಯೆಗಳಲ್ಲ. ವಿಜಯಿಗಳಾಗಬೇಕೆಂಬುವ ನಮ್ಮ ವಿಶ್ವಾಸ, ನಮ್ಮ ಸಾಹಸ, ನಮ್ಮ ದೃಢ ಸಂಕಲ್ಪ ನಮ್ಮನ್ನು ಅವರಿಗಿಂತ 10 ಪಟ್ಟು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತದೆ. ಸತ್ಯವಾದ ಮಾತು ಮಹಾರಾಜ. ಹಾಗೆಯೇ ನೆನಪಿರಲಿ, ಈ ಯುದ್ಧ ನಾವು ನಮ್ಮ ಸ್ವಾರ್ಥಕ್ಕಾಗಿ ಮಾಡುತ್ತಿಲ್ಲ. ನಾವು ಮಾತೆಯ ಆಭರಣಗಳಿಗಾಗಿ ಹೋರಾಡುತ್ತಿದ್ದೇವೆ. ಹಾಗಾದ್ರೆ ಧರ್ಮ ಯಾರ ಪಕ್ಷದಲ್ಲಿದೆ? ನಮ್ಮ ಪಕ್ಷದಲ್ಲಿ. ಮತ್ತೆ ಮಾತೆಯ ಆಶೀರ್ವಾದ? ಅದು ಕೂಡ ನಮ್ಮ ಜೊತೆ. ಮಹಾಮಂತ್ರಿಗಳೇ, ನಮ್ಮ ಗುಪ್ತಚರಗಳಿಗೆ ಆದೇಶ ನೀಡಿ. ನಮಗೆ ನಮ್ಮ ಶತ್ರುಗಳ ವಿಷಯದ ಬಗ್ಗೆ ಇಂಚಿಂಚು ಮಾಹಿತಿಗಳು ದೊರೆಯುತ್ತಲಿರಬೇಕು. ಅದರ ಆಧಾರಿತವಾಗಿ ನಾವು ನಮ್ಮ ರಣನೀತಿಯನ್ನು ಯೋಚಿಸುತ್ತೇವೆ. ಅಪ್ಪಣೆ ಮಹಾರಾಜ. ಭಗವಂತ, ಮಕ್ಕಳಲ್ಲಿ ದೇವರು ಇರುತ್ತಾರೆ ಎಂಬುವ ನನ್ನ ಮಾತು ಖಚಿತವಾಯಿತು. ಈ ಬಾಲಕ ನಮ್ಮ ಪ್ರಾಣವನ್ನು ರಕ್ಷಿಸಿಯೇ ತೀರುತ್ತಾನೆ. ನಾನು ನಿಮ್ಮನ್ನು ಬಿಟ್ಟು ಇಷ್ಟೊಂದು ಯಾರನ್ನೂ ಪ್ರೀತಿಸುವುದಿಲ್ಲ ಸೂರ್ಯಕುಮಾರ. ಆದರೆ ಈ ವ್ಯಕ್ತಿಗಳು ನಮ್ಮನ್ನು ಎಷ್ಟೊಂದು ಅವಮಾನಿಸಿದ್ದಾರೆ. ನಮಗೆ ನಿಮ್ಮ ಮೇಲೆ ಇರುವ ಪ್ರೀತಿ ಸಹ ತಡೆಯಲು ಸಾಧ್ಯವಿಲ್ಲ. ನಾವು ಯಾರನ್ನೂ ಬಿಡುವುದಿಲ್ಲ. ಗುರುಜಿ, ಪ್ರತೀತಿ ಏನಂದ್ರೆ ಗುರುಗಳ ಜೊತೆ ಶಿಷ್ಯರು ಸಿಕ್ಕಿ ಹಾಕೊಳ್ತಾರೆ. ನಡೀರಿ ಗುರುಗಳೇ, ತುಳಸಿ ಗಿಡವನ್ನು ಹುಡ್ಕೋಣ. ಯಾಕೆ? ಮರಣಕ್ಕಿಂತ ಮೊದಲು ತುಳಸಿಯ ದಾಳವನ್ನು ಬಾಯಿಗಿಟ್ಕೊಂಡ್ರೆ ಮಾಡಿದ ಪಾಪವೆಲ್ಲ ನಷ್ಟವಾಗುತ್ತದೆ ಎಂದು ಕೇಳಿದ್ದೇನೆ. ಅದರಿಂದ ಮುಂದಿನ ಜನ್ಮನು ಮನುಷ್ಯನಾಗಿ ಹುಟ್ಬೋದು. ಭಗವಂತ, ನಿಮ್ಮೆಲ್ಲರ ಅಂತಿಮ ಸಮಯ ಬಂದಾಗಿದೆ. ಎಷ್ಟು ಪಿಸು ಪಿಸು ಮಾತನಾಡಿಕೊಳ್ಳಬೇಕೋ ಮಾತಾಡಿಕೊಳ್ಳಿ. ಎಲ್ಲ ಭಗವಂತನ ಕೃಪೆ.